ಸಭೆ ಬಹಳ ಪ್ರಾಮುಖ್ಯ ಪ್ರಿಯರೇ. ಎಷ್ಟೋ ಜನ ಸಭೆಯನ್ನ ಬಿಟ್ಟುಬಿಡ್ತೀರಾ, ಸಭೆ ಆರಾಧನೆ ಬಿಟ್ಟುಬಿಡ್ತೀರಾ, ಸಭೆ ವಾಕ್ಯ ಬಿಟ್ಟುಬಿಡ್ತೀರಾ, ಸಭೆ ಪ್ರಾರ್ಥನೆ ಬಿಟ್ಟುಬಿಡ್ತೀರಾ. ಸಭೆಯಾಗಿ ಕೂಡಿಕೊಳ್ಳುವುದನ್ನ ರೂಢಿಯಾಗಿ ಬಿಟ್ಟುಬಿಡಬೇಡಿ. ನೀವು ಒಂದು ಸಾರಿ ರೂಢಿಯಾಗಿ ನೀವು ಇಟ್ಕೊಂಡ್ರೆ ಲೈಫ್ ಲಾಂಗ್ ಸಭೆನ ಬಿಟ್ಟುಬಿಡ್ತೀರಾ. ನೀವು ಆ ಥರ ಮಾಡಕ್ ಹೋಗ್ಬೇಡಿ. ಅದು ಹೋರಾಟನೇ ನಿಮಗೆ. ಎಷ್ಟು ಜನ ಎಷ್ಟೋ ಸವಾಲುಗಳು, ಎಷ್ಟೋ ಕಷ್ಟಗಳು, ಎಷ್ಟೋ ನಿಂದೆಗಳು, ಅಪಮಾನಗಳನ್ನ ನೀವು ಹಾದೋಗ್ತಾ ಇರ್ತೀರ. ಎಷ್ಟೋ ದೇವ ಮಕ್ಕಳು ವಿವಿಧವಾದ ಕಷ್ಟದಲ್ಲಿ ಒಬ್ಬೊಬ್ರು ನಾವು ಹಾದೋಗ್ತೀವಿ ಪ್ರಿಯರೇ. ಆದ್ರೆ ನಮ್ಮನ್ನ ಬಲಪಡಿಸೋದು ಯಾವುದು ಗೊತ್ತಾ? ಸಭೆ. ಸಭೆ ನಿಮ್ಮನ್ನ ಬಲಪಡಿಸ್ತದೆ, ಸಭೆ ನಿಮ್ಮನ್ನ ಧೈರ್ಯಪಡಿಸ್ತದೆ, ಸಭೆ ನಿಮ್ಮನ್ನ ದೇವರಲ್ಲಿ ನಡೆಸ್ತದೆ. ಸಭೆಯ ಅನ್ಯೋನ್ಯತೆ ಎಲ್ಲ ದೇವ ಮಕ್ಕಳಿಗೆ ಬಹಳ ಪ್ರಾಮುಖ್ಯ. ಈ ದಿನ ನಾವು ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತಹ ಸತ್ಯವೇದ ಭಾಗ ಯೂದನ ಪತ್ರಿಕೆ 3ನೇ ವಚನ. ಯೂದನ ಪತ್ರಿಕೆ 3ನೇ ವಚನ. ನಮಗೆ ಉದುವಾಗಿರುವ ರಕ್ಷಣೆ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣಾಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವ ಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟಂತ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. ಸರಿ, ಕರ್ತನಿಗೆ ಸ್ತೋತ್ರ. ಈಗ ನಾನು ಹೇಮಂತ್ಗೆ 1,00,000 ರೂಪಾಯಿ ಕೊಡ್ತೀನಿ. ಆ 1,00,000 ರೂಪಾಯಿ ಹೇಮಂತ್ ಏನು ಮಾಡಬೇಕು? ಈಗ ತೆಗೆದುಕೊಂಡು ಹೋಗಿ ಸಾಸ್ಲೂನಲ್ಲಿರುವಂಥ ಸ್ಟೀವನ್ ಬ್ರದರ್ಗೆ ಕೊಡಬೇಕು. ಹೇಮಂತ್ ಜವಾಬ್ದಾರಿಕೆ ಅದು. 1,00,000 ರೂಪಾಯಿ ಕೊಡ್ತಾ ಇದ್ದೀನಿ. ಈಗ ಅವ್ರು ಕೊಟ್ಬಿಟ್ಟಿದ್ದೀನಿ. ಅದೇನಾರ ಕಳೆದು ಹೋದರೆ, ಅದೇನಾರ ಕಳ್ತನ ಆದರೆ, ಅದೇನೇ ಆದರೂ ಹೇಮಂತ್ ಜವಾಬ್ದಾರಿಕೆ. ಈಗ ಹೇಮಂತ್ಗೆ ನನ್ನ ಮೇಲೆ ಗೌರವ ಇದೆ, ಮತ್ತು ನನಗೆ ಹೇಮಂತ್ ಮೇಲೆ ನಂಬಿಕೆ ಸಹ ಇದೆ. ಹೇಮಂತ್ ಅಲ್ಲಿ ಹೋಗಿ ಕೊಡ್ತಾರೆ. ಅಲ್ಲಿ ಮಕ್ಕಳಿಗೆ ನೀಡಿಕೆ ಇದೆ. ಹೀಗಾಗಿ 1,00,000 ರೂಪಾಯಿ ಇನ್ನು 1 ಅವರಲ್ಲಿ ಹೋಗಿ ಕೊಡಬೇಕು. ಮತ್ತು ಇದು ಯಾವ ಸಮಯ ಅಂದರೆ ಎಲೆಕ್ಷನ್ ಸಮಯ. ಎಲೆಕ್ಷನ್ ಅಲ್ಲಲ್ಲಿ ಗಾಡಿಗಳನ್ನ ತಪಾಸಣೆ ಮಾಡುವಂಥ ಸಮಯ. ಹೇಮಂತ್ ಹೇಳ್ತಾರೆ, ಪಾಸ್ಟರ್ ಗಾಡಿನಲ್ಲಿ ಒಂದು ವೇಳೆ 50,000 ರೂಪಾಯಿ ಮೇಲೆ ನನ್ನ ಹತ್ರ ಇದ್ದರೆ ಖಂಡಿತವಾಗಿ ಈ ಎಲೆಕ್ಷನ್ನಲ್ಲಿ ಡ್ಯೂಟಿ ಮಾಡ್ತಾರಂಥ ಆಫೀಸರ್ಸು ನಾನು ಹಿಡಿತಾರೆ. ನಂಗೆ ಅದೆಲ್ಲ ಗೊತ್ತಿಲ್ಲಪ್ಪ, ಹೇಗಾದರೂ ಮಾಡಿ ನೀನು ಇದನ್ನು ಹೋಗಿ ಕೊಡಬೇಕು. ಭಾಳ ಕಷ್ಟದಲ್ಲಿದ್ದಾರೆ, ಅಲ್ಲಿ ಕೊಡಿ ಹೇಮಂತ್ ಅವರೇ. ಈಗ ಹೇಮಂತ್ ಅವರು ನನ್ನ ಮೇಲೆ ಒಂದು ಗೌರವ ಇರೋದ್ರಿಂದ ಮಾತ್ರ ಅಲ್ಲದೆ ನನಗೆ ಅವ್ರ ಮೇಲೆ ನಂಬಿಕೆ ಇರೋದ್ರಿಂದ ಸರಿ ಪಾಸ್ಟರ್ ಆಯ್ತು ಎಂಬುದಾಗಿ ಹೇಳಿ ತಗೊಳ್ತಾರೆ. ಈಗ ಸಾಸ್ಲುಗೆ ಹೋಗ್ತಾ ಎಲ್ಲೋ ಒಂದು ಕಡೆ ರೂಟ್ಗಳು, ಕೆಲವು ಕಡೆ ಹಳ್ಳಿ ಬರ್ತದೆ, ಸರಿ ಇಲ್ಲ, ಕಾಡು ಬರ್ತದೆ. ಇದು ನಾನು ರಾತ್ರಿ ಒಂದು 11 ಗಂಟೆಗೆ ಹೇಳಿರೋದು. 12:30 ಒಳಗೆ ಹೋಗಿ ದಾಟಿಸ್ಬೇಕು. ತುಂಬ ಕಷ್ಟ ಇದೆ, ಸವಾಲುಗಳಿದೆ, ತುಂಬ ಹೋರಾಟ ಇದೆ. ಹೇಗಾದರೂ ಮಾಡಿ ಆ 1,00,000 ರೂಪಾಯಿ ದಾಟಿಸ್ಬೇಕು. ಹೋಗಿ ತೊಗೊಂಡೋಗಿ ಜೋಪಾನವಾಗಿ ಸ್ಟೀವನ್ ಬ್ರದರ್ ಕೊಡಬೇಕು. ಹೇಮಂತ್ ಈ ಸವಾಲುಗಳನ್ನು ಜಯಿಸಬೇಕು, ಹೋರಾಡಬೇಕು. ಆ 1,00,000 ರೂಪಾಯಿಯನ್ನು ಕೊಡೋದಕ್ಕೆ ಅವ್ರು ಭಾಳ ಹೋರಾಡಬೇಕು. ಇವತ್ತು ನನ್ನ ವಿಷಯ ಅದೇನೆ. ಅಫ್ಕೋರ್ಸ್ ನಾವು ನಮ್ಮ ನಿತ್ಯ ಜೀವನ ಬಿಗಿಯಾಗಿ ಹಿಡಿದುಕೋ ಅನ್ನೋದರ ಬಗ್ಗೆ ನಮಗೆ 3ನೇ ಭಾಗವಾಗಿದ್ದರೂ ಸಹ ಇದರಲ್ಲಿ ನಾವು ಕಲಿಯಕ್ಕೆ ಹೋಗೋದು ಒಂದೇ ಸಾರಿ ಒಪ್ಪಿಸಲ್ಪಟ್ಟಂಥ ನಂಬಿಕೆಯನ್ನು ಕಾಪಾಡಿಕೊಳ್ಳಕ್ಕೆ ನಾವು ಹೋರಾಡಬೇಕು. ಹೇಮಂತ್ ಹೋರಾಡದೇನೆ ಆ 1,00,000 ರೂಪಾಯಿನ ಅಲ್ಲಿ ದಾಟ್ಸೋಕ್ಕಾಗಲ್ಲ, ಅಲ್ಲಿ ಕೊಡೋಕ್ಕಾಗಲ್ಲ. ಅಲ್ಲಿ ನೀಡಿಕೆ ಇದ್ದೇ ಇದೆ. ನನಗೆ ಅವ್ರ ಮಾಹಿತಿ ಕೊಡಬೇಕು, ನಾನು ಕೊಟ್ಟಿದ್ದೀನಿ ಅಂತ. ಈಗ ಫುಲ್ ಜವಾಬ್ದಾರಿಕೆ ಅವ್ರದ್ದು. ಅದೇ ಥರ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ನನಗೆ ನಿನಗೆ ತನ್ನ ರಕ್ತವನ್ನು ಸುರಿಸಿ ರಕ್ಷಣೆಯನ್ನು ಸಂಪಾದನೆ ಮಾಡಿ ಕೊಟ್ಬಿಟ್ಟಿದ್ದಾರೆ. ಇಟ್ ಈಸ್ ಕಾಸ್ಟ್ಲಿ, ಎಕ್ಸ್ಪೆನ್ಸಿವ್. ಈಗ ಅದನ್ನು ಕಾಪಾಡಬೇಕಾದ್ರೆ ಹೋರಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಎಷ್ಟೋ ಜನ ಸುಮ್ಮನೆ ಬಿಟ್ಬಿಡ್ತಾರೆ. ಈಗ ಹೇಮಂತು ಉದಾಸೀನವಾಗಿ ಒಂದು ವೇಳೆ ಹೋದ್ರೆ ಹೋಗ್ಲಿ, ಬಿಟ್ಟರು ಅಂದರೆ ನಾನು ಕೇಳ್ತೀನಿ, ಆ ಜವಾಬ್ದಾರಿಕೆ ನಿಂದಪ್ಪ, ಅದು ಏನು ಮಾಡ್ತೀನೋ ಗೊತ್ತಿಲ್ಲ. 1,00,000 ರೂಪಾಯಿ ನಿಂಗೆ ಕೊಟ್ಬಿಟ್ಟಿದ್ದೀನಿ, ನೀನು ಹೆಂಗಾದರೂ ಮಾಡಿ ಅದನ್ನು ಕೊಡಬೇಕಿಲ್ಲ. ಅದೇನೋ ಕಳೆದೋಯ್ತೋ ಇಲ್ಲ ಎಲೆಕ್ಷನ್ ಡ್ಯೂಟಿಯಲ್ಲಿ ಆಫೀಸರ್ಸ್ ತೊಗೊಂಡ್ರೋ ಅದು ನಿನ್ನ ಜವಾಬ್ದಾರಿಕೆ. ಹೇಮಂತ್ ಭಯ ಪಟ್ಕೊಂಡು ಏನು ಮಾಡ್ತಾರೆ, ಹೋರಾಡಿ ಹೇಗಾದರೂ ಯಾವುದಾದ್ರೂ ರೂಟ್ನಾದರೂ ತೊಗೊಂಡು ಏನು ಮಾಡ್ತಾರೆ, ಹೋಗಿ ಅದನ್ನು ದಾಟಿಸ್ತಾರೆ. ಅದೇ ಥರ ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ನನಗೆ ನಿನಗೆ ರಕ್ಷಣೆಯನ್ನು ಸಂಪಾದನೆ ಮಾಡಿಕೊಟ್ಟಿದ್ದಾರೆ.
ಈ ಲೋಕದಲ್ಲಿ ನೀವು ಏನು ಕಳ್ಕೊಂಡ್ರು ಅತ್ಯಂತ ವಿಶೇಷ ರಕ್ಷಣೆಯನ್ನು ದಯವಿಟ್ಟು ಕಳ್ಕೊಬೇಡಿ. ಪಾಪ ಕ್ಷಮಾಪಣೆಯನ್ನು ಕಳ್ಕೊಬೇಡಿ. ಹೋರಾಡಬೇಕು, ನಾನು ನೀನು ಭಾಳ ಹೋರಾಡಬೇಕು. ಸೊ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳೋಕ್ಕೆ ನಾವು 5 ರೀತಿಯಲ್ಲಿ ಹೋರಾಡಬೇಕು. ಅದರ ಕುರಿತು ನಾನು ಇವತ್ತು ನಿಮ್ಮೊಂದಿಗೆ ಮಾತನಾಡ್ತೀನಿ. ಹೋರಾಡದೆ ಹೋದರೆ ನಾನು ನೀನು ಖಂಡಿತವಾಗಿ ರಕ್ಷಣೆಯನ್ನು ಹೊಂದುವುದಕ್ಕೆ ಅಸಾಧ್ಯ. ರಕ್ಷಣೆ ಪಡೆದಿದ್ದೀವಿ, ರಕ್ಷಣೆ ಹೊಂದೋದಕ್ಕೆ ಯಾರ ಕೈನಲ್ಲೂ ಆಗಲ್ಲ. ಆದರೆ ಪರಲೋಕದಲ್ಲಿ ಆ ರಕ್ಷಣೆಯ ನಿತ್ಯ ಜೀವದ ಅನುಭವ ನಾನು ನೀನು ಅನುಭವಿಸ್ಬೇಕಾದ್ರೆ ನಾನು ನೀನು ಹೋರಾಡಲೇಬೇಕು. ಸರಿನಾ? 5 ರೀತಿಯಲ್ಲಿ ನಾನು ನೀನು ಈ ರಕ್ಷಣೆಯನ್ನು, ನಂಬಿಕೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಹೋರಾಡಬೇಕು ಅನ್ನೋದ್ರ ಕುರಿತು ನಿಮ್ಮೊಂದಿಗೆ ಮಾತನಾಡ್ತೀನಿ. 1ನೇದು ಮಾರ್ಕ 16:16. ಮಾರ್ಕ 16:16 ಓದೋಣ. ಎಲ್ಲರಿಗೂ ಗೊತ್ತಾ ವಾಕ್ಯ? ನಂಬಿ ದೀಕ್ಷಾಸ್ನಾನ ಮಾಡಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವನು ದಂಡನೆಗೆ ಗುರಿಯಾಗುವ. ಸರಿ, ನಂಬಿ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳಿ. ಇದು ಮೊದಲನೇ ಸ್ಟೆಪ್. ಎಷ್ಟೋ ಜನ ನಂಬ್ತಾರೆ, ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳಲ್ಲ, ದೀಕ್ಷಾ ಸ್ನಾನ ಹೊಂದೋದು ಇಲ್ಲ. ಯಾಕೆ? ದೀಕ್ಷಾ ಸ್ನಾನ ಹೊಂದಿದ್ರೆ ಎಲ್ಲಿ ಬಿದ್ದೋಗ್ಬಿಡ್ತೀನೋ, ದೀಕ್ಷಾ ಸ್ನಾನ ಹೊಂದಿದ್ರೆ ಎಲ್ಲಿ ಪಾಪ ಮಾಡಿಬಿಡ್ತೀನೋ, ಹುಟ್ಟದೆ ಹೋದರೆ ಮಗು ನಡೆಯಲ್ಲ. ಅದೇ ಥರ ಮೊದಲು ಹುಟ್ಟು, ಮೊದಲು ನಿನಗೆ ಜನನ ಆಗಲಿ, ನಡಿಯಂಥ ಮಗು ಬೀಳಲ್ವಾ? ಬಿದ್ದರೆ ಎತ್ತೋದು ಯಾರು? ತಾಯಿ ಅಲ್ವಾ? ಸೊ ಹುಟ್ಟು, ನಡಿಯಕ್ಕೆ ಕಾಲು ಹಾಕು. ನೀನು ನಾನು ಬೀಳದೆ ಇರೋ ಹಾಗೆ ಒಂದು ವೇಳೆ ಬಿದ್ದರೂ ಸಹ ನನ್ನನ್ನು ನಿನ್ನನ್ನು ಮೇಲಕ್ಕೆತ್ತಕ್ಕೆ ನಮಗೆ ಪವಿತ್ರಾತ್ಮನ ಸಹಾಯವನ್ನು ಯೇಸು ಸ್ವಾಮಿ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇವತ್ತು ಒಂದು ವೇಳೆ ಒಬ್ಬನೇ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಯಾರಾದರೂ ಅಂಗೀಕರಿಸಲಿಲ್ವಾ? ಇವತ್ತು ನಿಮಗೆ ಅವಕಾಶ ಇದೆ. 2ನೇದಾಗಿ ಆ ಒಬ್ಬನೇ ರಕ್ಷಕನಾದ ಯೇಸು ಕ್ರಿಸ್ತನ ನೀನು ನಂಬಿ ಜನಗಳಿಗೆ ಹೇಳಕ್ಕೆ ದೀಕ್ಷಾ ಸ್ನಾನದ ಮೂಲಕ ನೀನು ಭಯ ಪಡ್ತಾ ಇದೆಯಾ? ಡೋಂಟ್ ಫಿಯರ್. ಯಾರೂ ನಿನ್ನ ನರಕದಿಂದ ಬಿಡುಗಡೆ ಮಾಡಲ್ಲ. ಯಾರೂ ನನ್ನನ್ನು ಬೆಂಕಿಯಿಂದ ಆಚೆ ಕರ್ಕೊಂಬರೋಕ್ಕಾಗಲ್ಲ. ಅದು ದೊಡ್ಡವರಿರ್ಬೋದು, ಚಿಕ್ಕವರಿರ್ಬೋದು, ಅಧಿಕಾರಿ ಇರ್ಬೋದು, ಒಬ್ಬ ಸಾಮಾನ್ಯ ವ್ಯಕ್ತಿ ಇರ್ಬೋದು. ಯಾರೇ ಆಗಲಿ ನಿನ್ನನ್ನು ಆ ಒಂದು ನರಕದಿಂದ, ಭಯಂಕರವಾದ ಶಾಪದಿಂದ ನಿನ್ನ ಬಿಡುಗಡೆ ಮಾಡೋಕ್ಕಾಗಲ್ಲ. ಯೇಸು ಒಬ್ಬರೇ. ಆದ್ದರಿಂದ ಇವತ್ತು ಯೇಸು ಸ್ವಾಮಿ ನಮ್ಮೆಲ್ಲರನ್ನೂ ಕರೀತಾ ಇದ್ದಾರೆ. ಏನು ಗೊತ್ತಾ? ಮಗನೇ ಮಗಳೇ, ಜಸ್ಟ್ ಬಿಲೀವ್. ಸುಮ್ಮನೆ ನಂಬಿ ನೀನೊಂದು ಕಾಲಕ್ಕೆ ಅಷ್ಟೇ. ಅವ್ರು ನಿನಗೆ ಬಲ ಕೊಡ್ತಾರೆ, ಶಕ್ತಿ ಕೊಡ್ತಾರೆ. ರಕ್ಷಣೆ ಹೊಂದೋದು ಹೇಗೆ, ಮಾತ್ರವಲ್ಲದೆ ನಂಬೋದು ಹೇಗೆ? ಎಷ್ಟೋ ಜನಕ್ಕೆ ಇವತ್ತು ಸಂಶಯ. ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ನನ್ನ ಬಗ್ಗೆ ಸಂಶಯ ಪಡೆದವನೇ ಧನ್ಯನು. ಸೊ ಹೀಗಾಗಿ ದೇವ ಮಕ್ಕಳೇ, ಇವತ್ತು ಇಲ್ಲಿ ದೇವರು ನಮಗೆ ಒಂದು ವಾಗ್ದಾನ ಕೊಡ್ತಾ ಇದ್ದಾರೆ. ನಂಬಿ ದೀಕ್ಷಾ ಸ್ನಾನ, ನಂಬಿಕೆ ದೀಕ್ಷಾ ಸ್ನಾನ, ನಂಬೋದು ದೀಕ್ಷಾ ಸ್ನಾನ, ಇದು 2 ಒಂದೇ ಹೆಜ್ಜೆ. ನೀ ಬಿದ್ದರೆ ನಿನ್ನ ಮೇಲಕ್ಕೆತ್ತಾರೆ. ನಿನ್ನನ್ನು ಮೇಲಕ್ಕೆತ್ತಕ್ಕೆ, ನಿನ್ನನ್ನು ಪುನಃ ನಡೆಸೋಕ್ಕೆ ಯೇಸು ಸ್ವಾಮಿ ಇದ್ದಾರೆ. ನಿನಗಾಗಿ ಸಭೆ ಇದೆ, ನಿನಗಾಗಿ ಸೇವಕರಾದ ನಾವಿದ್ದೀವಿ, ದೇವ ಮಕ್ಕಳಾದ ನಾವಿದ್ದೀವಿ. ನಿನ್ನನ್ನು ವಾಕ್ಯದಲ್ಲಿ ಬಲಪಡಿಸಿ, ನಿನ್ನ ಎಚ್ಚರಿಸಿ, ನಿನಗೆ ಎಲ್ಲ ರೀತಿಯಲ್ಲಿ ಸಹಕರಣೆ ಮಾಡಲಿಕ್ಕೆ ನಿನಗೆ ಸಭೆ ಇದೆ. ಪ್ರಿಯರೇ, ಭಯಪಡಬೇಡಿ, ನಿರಾಸರಾಗಬೇಡಿ. ಒಂದು ವೇಳೆ ಇವತ್ತೇ ಮೊದಲನೇ ಬಾರಿ ಇಲ್ಲಿ ಬಂದಿದ್ದೀರಾ, ಯೇಸು ಸ್ವಾಮಿ ನೀನು ನಂಬಿಲ್ಲ, ಒಬ್ಬನೇ ರಕ್ಷಕನಾಗಿರುವ ದೇವರಾಗಿರುವ ಯೇಸು ಕ್ರಿಸ್ತನ ನೀನು ನಂಬಿಲ್ವಾ? ನಂಗೆ ಸಮಾಧಾನ ಇಲ್ಲ, ನನಗೆ ವಿಶ್ರಾಂತಿ ಇಲ್ಲ, ನನ್ನ ಕೈನಲ್ಲಿ ಏನಾಗ್ತಾಯಿಲ್ಲ, ಭಯಪಡಬೇಡ. ಏಸಪ್ಪ ನನಗೆ ಹೇಳ್ತಾ ಇದ್ದಾರೆ. ಏನು ಗೊತ್ತಾ? ನೀನು ನಂಬಬೇಕು. 2ನೇದಾಗಿ ಎಲ್ಲರ ಮುಂದೆ ನೀ ಸಾಕ್ಷಿಗರಿಸು. ನಾನು ಯೇಸು ಸ್ವಾಮಿ ಮಗ. ಕೆಲವ್ರು ಏನು ಗೊತ್ತಾ? ನಾನು ದೀಕ್ಷಾ ಸ್ನಾನ ತೊಗೊಂಬಿಟ್ರೆ ಎಲ್ಲಿ ಫ್ರೆಂಡ್ಸ್ಗಳನ್ನ ಕಂಡ್ಕೊಬಿಡ್ತೀನೋ, ಎಲ್ಲಿ ಎಷ್ಟೋ ಜನ ನೋಡಿ ಪ್ರಿಯ ದೇವರ ಮಕ್ಕಳು, ಯಾವ ಫ್ರೆಂಡ್ಸು ನಿನ್ನನ್ನು ನರಕದಿಂದ ಬಿಡುಗಡೆ ಮಾಡಲ್ಲ. ನಿನ್ನನ್ನು ನರಕದಿಂದ ಬಿಡುಗಡೆ ಮಾಡೋದು ಯೇಸು ಒಬ್ಬರೇ. ನಿನಗೆ 10 ಜನ ಫ್ರೆಂಡ್ಸ್ ಹೋದರೆ ನೀನು 100 ಜನ ಕೊಡ್ತಾರೆ. ಸೊ ನಿನ್ನ ಫ್ರೆಂಡ್ಸ್ ಯಾರು? ನಿನ್ನನ್ನು ದೇವರಲ್ಲಿ ಬೆಳೆಸೋರೇ ನಿನಗೆ ಫ್ರೆಂಡ್ಸು. ನಿನ್ನ ವಾಕ್ಯದಲ್ಲಿ, ನಿನ್ನ ದೇವರಲ್ಲಿ ನಿನಗೆ ವಿಶ್ರಾಂತಿ ಕೊಟ್ಟು ನಿನ್ನನ್ನು ಪರಲೋಕ ದಾರಿಗೆ ನಡೆಸೋರೇ ನಿನಗೆ ಫ್ರೆಂಡ್ಸ್. ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ಒಂದು ಕಡೆ ಪ್ರಸಂಗ ಮಾಡ್ತಾಯಿದ್ರು. ಕೆಲವರೆಲ್ಲ ಬಂದು ನಿನ್ನ ಅಣ್ಣ, ನಿನ್ನ ತಾಯಿ, ಇವರು ನಿಂತಾರೆ. ಯೇಸು ಸ್ವಾಮಿ ಏನು ಹೇಳಿದ್ರು ಗೊತ್ತಾ? ನನಗೆ ಅಣ್ಣ ಯಾರು, ನನಗೆ ತಾಯಿ ಯಾರು, ನನಗೆ ತಮ್ಮ ಯಾರು, ತಂಗಿ ಯಾರು? ಯಾರ್ಯಾರು ತಂದೆಯ ಚಿತ್ತದಂತೆ ನಡೀತಾರೋ ಅವರೇ ನನ್ನ ಸ್ನೇಹಿತರು. ಪ್ರಿಯ ದೇವರ ಮಕ್ಕಳೇ, ಇವತ್ತು ಒಂದು ವೇಳೆ ನಿಮಗೆ ಅನುಮಾನ ಇದ್ದರೆ ಇವತ್ತು ಯೇಸುವಿಗೆ ನಿಮ್ಮ ಹೃದಯ ಕೊಡಿ. ನಿಮ್ಮಲ್ಲಿ ಒಂದು ವಿಶ್ರಾಂತಿ, ಒಂದು ವಿಶೇಷವಾದ ಬಿಡುಗಡೆ ದೇವರು ಇವತ್ತೇ ನಿಮಗೆ ಕೊಡೋರಾಗಿದ್ದಾರೆ. ಮಾತ್ರವಲ್ಲದೆ ದೀಕ್ಷಾ ಸ್ನಾನ ತೆಗೆದುಕೊಳ್ಳೋಕ್ಕೆ ಭಯಪಡಬೇಡಿ.
ದೀಕ್ಷಾ ಸ್ನಾನ ತೆಗೆದುಕೊಳ್ಳೋಕ್ಕೆ ಸಂಶಯ ಪಡಬೇಡಿ. ನಿಮಗೆ ಆಗಿರುವಂಥ ರೂಪಾಂತರವನ್ನು ನೀವು ಹೊರಗಡೆ ಸಾಕ್ಷೀಕರಿಸಲಿಕ್ಕೆ ನೀವು ನೀರಿನಲ್ಲಿ ಮುಳುಗಿ ನೀವು ಹೇಳ್ತೀರ. ಹೀಗಾಗಿ ಆ ಒಂದು ಪವಿತ್ರವಾದ ಜೀವಿತ, ಆ ಒಂದು ಸಮಾಧಾನ ಜೀವಿತ ಯೇಸು ಸ್ವಾಮಿ ನಿಮಗೆ ಕೊಡ್ತಾರೆ. ಆದ್ದರಿಂದ ಮೊದಲನೇ ಸ್ಟೆಪ್ಪು, ನಿಮಗೆ ಯೇಸು ಸ್ವಾಮಿ ಕೊಟ್ಟಿರುವಂಥ ನಿತ್ಯ ಜೀವನ ಕಾಪಾಡಿಕೊಳ್ಳೋಕ್ಕೆ ಮೊದಲನೇ ಸ್ಟೆಪ್ಪೇ ನಂಬಿ ದೀಕ್ಷಾ ಸ್ನಾನ ಮಾಡಿಕೊಳ್ಳಿ. ಎರಡನೇದು ಗಲಾತ್ಯ 2:20. ನಾವು ಹೇಗೆ ಹೋರಾಡಬೇಕು ನಂಬಿಕೆಯನ್ನು ಕಾಪಾಡೋದಕ್ಕೆ? ಗಲೇಷಿಯನ್ಸ್ 2:20, ಗಲಾತ್ಯ 2:20. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು. ಎರಡನೇದಾಗಿ, ನಾವು ಪಾಪ, ಲೋಕ, ಶರೀರದ ಮೇಲೆ ಪ್ರತಿದಿನ ಜಯವನ್ನು ಪಡಿಬೇಕು. ಕ್ರೂಜಿಸಲ್ಪಟ್ಟಂಥ ಜೀವಿತವನ್ನು ಪ್ರತಿದಿನ ಜೀವಿಸಬೇಕು. ಕರ್ತನ ಭೋಜನದಲ್ಲಿ ನಾವೆಲ್ಲರೂ ಪಾಲ್ಗೊಳ್ತೀವಿ. ಯಾರ್ಯಾರು ಕರ್ತನ ದೇಹದಲ್ಲಿ, ರಕ್ತದಲ್ಲಿ ನಾವು ಪಾಲ್ಗೊಳ್ತೀವೋ, ನಮಗೆ ಯೇಸುವಿನ ದೇಹ ಇದೆ, ಯೇಸುವಿನ ರಕ್ತ ಇದೆ. ಆದರೆ ಈ ಲೋಕದ ಅಟ್ರಾಕ್ಷನ್ ಯೇಸ್ವಾಮಿ ನಂಬಿದಾಗ ನಮ್ಮನ್ನು ಬಿಟ್ಟು ಹೋಗಲ್ಲ. ಎಲ್ಲರೂ ಗಮನ ಇಡಿ. ಯಾವಾಗ ಯೇಸುವನ್ನು ನಾವು ನಂಬ್ತೀವೋ, ಆತನನ್ನು ನಂಬಿದ್ದಕ್ಕೆ ನಾವು ದೀಕ್ಷಾ ಸ್ನಾನ ತೆಗೆದುಕೊಂಡು ಹೊರಗಡೆ ಜನರಿಗೆ ಸಾಕ್ಷಿ ಹೇಳ್ತೀವೋ, ಆಗ ಶರೀರದ ಆಸೆ, ಲೋಕದ ಆಸೆ ಇವು ಯಾವ ನಮ್ಮನ್ನು ಬಿಟ್ಟು ಹೋಗಲ್ಲ. ದೇರ್ ಈಸ್ ಅಟ್ರಾಕ್ಷನ್ ಎವ್ರಿವೇರ್. ಇವತ್ತು ಲೋಕದಲ್ಲಿ ಎಲ್ಲ ಅಟ್ರಾಕ್ಷನ್ ಇದೆ. ಆದರೆ ಯೇಸು ಸ್ವಾಮಿ ನಂಬಿದವರು ದೀಕ್ಷಾ ಸ್ನಾನ ತೆಗೆದುಕೊಂಡು ಕರ್ತನ ಭೋಜನದಲ್ಲಿ ಪಾಲ್ಗೊಂಡಾಗ ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ, ಇದನ್ನು ನೀವು ಭುಜಿಸುವಾಗಲೆಲ್ಲ ನನ್ನನ್ನು ನೀವು ನೆನೆಸ್ಕೊಳ್ರಿ. ನಾನು ಏನಕ್ಕಾಗಿ ಸತ್ತಿದ್ದೀನಿ? ಪಾಪ. ಅವಾಗೇನು ಮಾಡ್ರಿ ಗೊತ್ತಾ? ತಕ್ಷಣವೇ ಇದಕ್ಕಾಗಿ ಯೇಸು ಸ್ವಾಮಿ ಸತ್ತಿದ್ದು, ಇದು ನಾನು ಮಾಡೋದು ಬೇಡ. ವಿ ಆಲ್ ಹ್ಯಾವ್ ಸ್ಟ್ರಗಲ್ಸ್. ನಮ್ಮ ಎಲ್ಲರಿಗೂ ಒಂದು ಹೋರಾಟ ಇದ್ದೇ ಇದೆ ಪ್ರಿಯರೇ. ಜೀವಿತದ ಒಂದು ಪ್ರಯಾಣದಲ್ಲಿ ಪ್ರತಿಯೊಬ್ಬೊಬ್ಬರಿಗೂ ಲೋಕ ಸೆಳೆಯುತ್ತೆ, ಶರೀರ ಸೆಳೆಯುತ್ತೆ, ಪಾಪ ಸೆಳೆಯುತ್ತೆ. ಸೈತಾನ್ ನೋಡಿ ಏನು ಮಾಡ್ದ? ಹವಳಿಗೆ ಆ ಹಣ್ಣಿನಲ್ಲಿ ಅದಕ್ಕೆ ಒಂದು ಒಳ್ಳೆಯ ಸೌಂದರ್ಯ ಕೊಟ್ಟ. ಅದು ನೋಡುವುದಕ್ಕೆ ರಮ್ಯವಾಗಿತ್ತಂತೆ, ತಿನ್ನುವುದಕ್ಕೆ ಭಾಳ ರುಚಿಯಾಗಿತ್ತಂತೆ. ಹೀಗಾಗಿ ಆಕೆ ಅದನ್ನು ನೋಡಿದಾಗ ಏನಾಯಿತು? ಅದನ್ನು ತಿನ್ನಬೇಕು ಅಂತ ಅವಳಿಗೆ ಆಸೆ ಬಂತು. ಅದೇ ಥರ ಪ್ರಿಯ ದೇವರ ಮಕ್ಕಳೇ, ಈ ಲೋಕಕ್ಕೆ ಅಟ್ರಾಕ್ಷನ್ ಇದೆ. ಅಟ್ರಾಕ್ಷನ್ ಯಾರು ಕೊಡ್ತಾರೆ? ಸೈತಾನ್ ಕೊಡ್ತಾನೆ. ಅದು ಎಳಿತದೆ, ನಿನ್ನನ್ನು ಸೆಳಿತದೆ. ಆದರೆ ನೀನೇನು ಮಾಡಬೇಕು ಗೊತ್ತಾ? ನೋ. ಉದಾಹರಣೆ ನೋಡಿ, BP ಶುಗರ್ ಇರೋರು ಒಂದು ಮನೆಗೆ ಹೋದಾಗ ಸಾಧಾರಣವಾಗಿ ಟೀ ಆಗಲಿ ಕಾಫಿ ಆಗಲಿ ಕೊಟ್ಟಾಗ ಅವ್ರೇನು ಹೇಳ್ತಾರೆ? ವಿತ್ ಆರ್ ವಿತೌಟ್. ಅಲ್ಲ, ಈ ಪದ ಇಂಗ್ಲೀಷ್ ಗೊತ್ತಿಲ್ಲದೆ ಇರೋಂಥ ಎಲ್ಲರಿಗೂ ಗೊತ್ತು. ವಿತೌಟ ಅಂತ ಕೇಳ್ತಾರೆ. ಅಂದರೆ ವಿತ್ ಶುಗರಾ ವಿತೌಟ್ ಶುಗರ್. ನೀವು ಹೋಟ್ಲಿಗೆ ಹೋದ್ರೂ ಸಹ, ಒಂದು ಚಿಕ್ಕ ಟೀ ಅಂಗಡಿಗೆ ಹೋದ್ರೂ ಸಹ ಈ ಪದನ ಕೇಳ್ತಾರೆ ಅಲ್ವಮ್ಮ, ವಿತೌಟ್. ಇನ್ನು ಕೆಲವರೆಲ್ಲರೂ ಇನ್ನೂ ಆ ವಯಸ್ಸಿಗೆ ಬಂದಿಲ್ಲ. ಇವಾಗ ಚೆನ್ನಾಗಿ ಜಿಲೇಬಿ, ಚೆನ್ನಾಗಿ ಶುಗರು, ಚೆನ್ನಾಗಿ ರಸಗುಲ್ಲ, ಮಾತ್ರ ಉಳಿದೆ ಚೆನ್ನಾಗಿ ಸ್ವೀಟು ಗೀಟು ಎಲ್ಲ, ಬಾದಾಮಿ ಹಾಲು, ಟೀಗೆ ಇನ್ನೂ ಹೆಚ್ಚು ಶುಗರು, ಕಾಫಿಗೆ ಹೆಚ್ಚು ಶುಗರ್, ಇದೆಲ್ಲ ಹಾಕೊಂಡು ಕುಡಿತಾ ಇದ್ದಾರೆ. ಬನ್ರಿ ಕಮ್ ಟು ದಾಟ್ ಲೆವೆಲ್. ಹತ್ರಿ ಇನ್ನೂ ಏಣಿಯಲ್ಲಿ 1ನೇ ಮೆಟ್ಲು 2ನೇ ಮೆಟ್ಲು ಇದೆಯಾ ಅಲ್ವಾ? ಗಾಡಿ ಓಡಿಸ್ಕೊಂಡಿದ್ಯಾ? ಎಲ್ಲೆಲ್ಲೂ ಅಷ್ಟೇ ಚಾಯ್ ಹೋಗ್ತೀಯಾ, ಕುಡಿತೀಯಾ ಅಲ್ವಾ? ಸೊ ನೋ ಪ್ರಾಬ್ಲಮ್. ಬಟ್ ಒಂದು ದಿನ ಬರುತ್ತೆ ವಿತೌಟ್ ಅಲ್ವಾ? ಅವ್ರೇನಾದರೂ ಶುಗರ್ ಹಾಕಿದರೆ ಒದ್ದಪ್ಪ ಇಲ್ಲ ಸರ್, ಇದೊಂದಿನ ಕುಡಿರಿ ಸರ್, ಅದೇ ನೋ. ಎಷ್ಟು ನೀನು ಧೈರ್ಯ ತಗೊಂಡು ನೀನು ಬೇಡ ಅಂತೀಯ. ಯಾಕಂದರೆ ನಿನಗೆ ಗೊತ್ತು ನಿನ್ನ ದೇಹಕ್ಕೆ ಇದು ಸೆಟ್ ಆಗಲ್ಲ. ನಿಜನಮ್ಮ? ಹೌದಾ? ಶುಗರ್ ಇದಾ? ಇಲ್ಲ, ಸಾರಿ ಸ್ನೇಹ. ಓಕೆ, ಯಾಕಂದ್ರೆ ನೀನು ಚೆನ್ನಾಗಿ ತಲೆ ಆಡಿಸ್ತಾ ಇದ್ದಲ್ಲ, ಅದಕ್ಕೆ ನಾನು ಸಾರಿ. ಓಕೆ, ಜಸ್ಟ್ ಜೋಕಿಂಗ್. ಓಕೆ, ಸರಿ, ಗಮನ ಇಡ್ರಿ. ನಾವು ದೇಹವನ್ನು ಕಾಪಾಡ್ಕೊಳ್ಳೋಕ್ಕೆ ಎಷ್ಟು ಸ್ಟ್ರಾಂಗ್ ಆಗಿದ್ದೀವಲ್ಲ, ಬೇಡ ಅಂತ ಹೇಳ್ತೀವಲ್ಲ, ಅದೇ ಥರ ಪ್ರಿಯ ದೇವರ ಮಕ್ಕಳೇ ಎಲ್ಲರೂ ಗಮನ ಇಡಿ. ಈ ಲೋಕಕ್ಕೆ ಅಟ್ರಾಕ್ಷನ್ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಈ ಲೋಕದಲ್ಲಿ ಎಷ್ಟು ಆಕರ್ಷಣೀಯವಾದ ಕಾರ್ಯಗಳಿದೆ. ನೀನೇನು ಹೇಳು ಗೊತ್ತಾ? ನಾನು ಯೇಸ್ವಾಮಿ ಮಗ, ನಾನು ಯೇಸ್ವಾಮಿ ಮಗಳು. ಇಲ್ಲ, ನಾನು ಇದು ನೋಡಲ್ಲ, ಇದು ಮಾಡಲ್ಲ ಅಂತೇಳಿ ಕೆಲವು ಸಲ ಬೀಳ್ತೀವಿ. ಇಲ್ಲ ಅಂತ ಹೇಳಲ್ಲ, ಬಿದ್ದಿದ್ರೆ ಎದ್ದೋಳು. ಆದರೆ ದಯವಿಟ್ಟು ಹೇಳ್ತೀನಿ ಕೇಳ್ರಿ,
ನೋ. ಒಂದು ದಿನ ಪ್ರಾಕ್ಟೀಸ್ ಮಾಡಿ. ಹಲ್ಲುಜ್ಜಕ್ಕೆ ಅಮ್ಮ ಅಪ್ಪ ಒಂದು ಮಗುಗೆ 1 ದಿನ 2 ದಿನ ಹೇಳ್ಕೊಡ್ತಾರೆ. ಆಮೇಲೆ ಬೆಳಿಗ್ಗೆ ಎದ್ದಾಕ್ಷಣವೇ ಆ ಮಗು ಬ್ರಷ್ ತಗೊಂಡು ಕೋಲ್ಗೇಟು ಪೆಪ್ಸೋಡೆಂಟ್ ಅದೇ ಆ ಮಗುನೇ ತಗೊಂಡು ಏನು ಮಾಡ್ತದೆ, ಇವತ್ತು ಹಲ್ಲುಜ್ಜಿಲ್ಲ ಅನ್ನತ್ತೆ. ವೈಜ್ಞಾನಿಕವಾಗಿ ಏನು ಹೇಳ್ತಾರೆ ಗೊತ್ತಾ, ಒಂದು ಒಳ್ಳೆ ಅಭ್ಯಾಸನ 24 ಸಲ ಮಾಡಿದ್ರೆ ಜೀವನ ಪರ್ಯಂತರ ಅಭ್ಯಾಸ ಹಂಗೆ ಇರುತ್ತಂತೆ. ನಿಮ್ಮ ಮಕ್ಕಳು ಈಗ 20, 25 ಇಲ್ಲ 15, 16 ವಯಸ್ಸು, ಅವ್ರಿಗೆ ದಿನಾಗ್ಲೂ ಎದ್ದೊಳಪ್ಪ ಹಲ್ಲುಜ್ಜು ಅಂತ ಹೇಳ್ತೀರಾ? ಇಲ್ಲ. ಚಿಕ್ಕ ವಯಸ್ಸಿನಲ್ಲಿ ನೀವೇನು ಮಾಡಿದ್ದೀರಾ, ಯಾವಾಗೋ ಹೇಳ್ಕೊಟ್ಟಿದ್ದೀರಾ, ಅವ್ರು ಚೆನ್ನಾಗಿ ಗೊತ್ತು. ಈಗ ನಾನು ಬೆಳಿಗ್ಗೆ ಎದ್ದಾಕ್ಷಣನೇ ಫಸ್ಟ್ ಏನು ಮಾಡಬೇಕು, ಹಲ್ಲುಜ್ಜಬೇಕು ಅಂತ ಚೆನ್ನಾಗಿ ಗೊತ್ತು. ನಮ್ಮ ಮನೆಯಲ್ಲಿ ಸಾಧಾರಣವಾಗಿ ನಮಗೂ ಒಂದು ವಾಡಿಕೆ, ಎಲ್ರಿಗೂ ನಿಮ್ಮ ಮನೆಯಲ್ಲಿ ನಿಮಗೊಂದು ವಾಡಿಕೆ ಇದೆ. ಅದೇ ಥರ ನಮ್ಮ ಮನೆಯಲ್ಲಿ ಊಟಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಬೇಕು. ಅದು ನಮ್ಮ ಮನೆಯಲ್ಲಿರೋಂಥ ವಾಡಿಕೆ. ಒಂದಿನ 10 ಗಂಟೆ ಆಗಿಬಿಟ್ಟಿದೆ, 10:30 ಆಗಿಬಿಟ್ಟಿದೆ. ಈ ಚಿಕ್ಕ ಎಸಿಕೆಯಲ್ಲೂ ಏನು ಮಾಡ್ತಾರೆ, ಒಂದಿನ ನನ್ನ ಹತ್ರ ಬಂದುಬಿಟ್ಟು, ಅಪ್ಪ ಇವತ್ತು ಪ್ರಾರ್ಥನೆ ಮಾಡಿಲ್ಲಪ್ಪ. ಹೆಂಗೆ ಗೊತ್ತ ಅವನಿಗೆ, ವಾಡಿಕೆ. ಅದೇ ಥರ ಪ್ರಿಯ ದೇವರ ಮಕ್ಕಳೇ, ನಮ್ಮಲ್ಲಿ ಒಂದು ವಾಡಿ ಇಲ್ಲ ಅನ್ನೋದಕ್ಕೆ ನಮ್ಮಲ್ಲಿ ಒಂದು ನಿರ್ಬಂಧ ಇರಬೇಕು. ಇಲ್ಲಪ್ಪ ಇದು ನಾನು ನೋಡಲ್ಲ, ಇಲ್ಲ ಇದು ನಾನು ಮಾಡಲ್ಲ, ಇದು ನನಗೆ ಬೇಡ, ಪ್ರಾಕ್ಟೀಸ್ ಮಾಡಿ. ಅದೇ ಕ್ರೂಜಿಸಲ್ಪಟ್ಟಂಥ ಜೀವಿತ. ನಾನು ಯೇಸ್ವಾಮಿ ಮಗ, ನಾನು ಯೇಸ್ವಾಮಿ ಮಗಳು, ಇದು ನಾನು ಮಾಡಲ್ಲಪ್ಪ. ನೋಡಿ, ನೀವು ದೈಹಿಕವಾಗಿ ನಡೆದ್ರೆ ನಿಮಗೆ ಸಮಾಧಾನ ಇರಲ್ಲ. ದೈಹಿಕ ಆಸೆಗಳನ್ನ ನೀವು ಪೂರೈಸಿದ್ರೆ ನಿಮಗೆ ಮನಸ್ಸಿನಲ್ಲಿ ಸಮಾಧಾನ ಇರಲ್ಲ, ರಾತ್ರಿ ನಿದ್ದೆ ಬರಲ್ಲ, ಮತ್ತು ಏನೋ ಒಂಥರ ನಿರಾಸೆ, ಏನೋ ಒಂಥರ ನಿಮಗೆ ಜೀವನನೇ. ಬಟ್ ಆತ್ಮಿಕ ಕಾರ್ಯಗಳು ನೀವು ತೀರ್ಮಾನ ತಗೊಂಡ್ರೆ ನಿಮಗೆ ವಿಶ್ರಾಂತಿ. ಹೊರಗಡೆ ಕಷ್ಟ ಇರುತ್ತೆ, ಹೊರಗಡೆ ಹಿಂಸೆ ಇರುತ್ತೆ. ಹಿಂಸೆ ಇಲ್ಲದೆ ಇರೋರು ಯಾರಿದ್ದೀರಾ ಇಲ್ಲಿ? ಕಷ್ಟ ಇಲ್ಲದೆ ಇರೋರು ಯಾರಿದ್ದೀರಾ? ಎಲ್ಲರೂ ಇಲ್ಲಿರುವಂಥ ನಾವೆಲ್ಲರೂ ಒಂದಲ್ಲ ಒಂದು ಕಷ್ಟದಲ್ಲಿ, ಹಿಂಸೆಯಲ್ಲಿ, ಒಂದು ಸಮಸ್ಯೆಯಲ್ಲಿ, ಸವಾಲುಗಳಲ್ಲಿ ನಾವೆಲ್ಲರೂ ಹಾದೋಗ್ತೀವಿ. ಆದರೆ ಕ್ರೈಸ್ತರು ಅಂದರೆ ನಮಗೆ ಆತ್ಮದಲ್ಲಿ ವಿಶ್ರಾಂತಿ ಇರುತ್ತೆ. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಎಲ್ಲರೂ ಗಮನ ಇಡಿ ಪ್ರಿಯ ದೇವರ ಮಕ್ಕಳೇ. ನಾವು ಹೋರಾಡಬೇಕಾಗಿದೆ ಹೇಗಂದರೆ, ಇಲ್ಲ ಒದ್ದು 4 ಒದ್ದು ನಮ್ಮ ಮುಂದೆ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಟಿ ವಿ ಮೂಲಕ ಬರುತ್ತೆ, ನಮ್ಮ ಕಣ್ಣು ಮುಂದೆನೇ ಬರ್ತದೆ ಅಲ್ವಾ? ಈ ಲೋಕ ಅಟ್ರಾಕ್ಷನ್ ಆ ಥರ. ಇಲ್ಲಪ್ಪ, ನನ್ನ ನೋಟ ಇದು, ನಾನು ಹಿಂಗೆ ಹೋಗ್ತೀನಿ. ಅದೇ ಕ್ರೂಜಿಸಲ್ಪಟ್ಟಂಥ ಜೀವಿತ. ಐ ಕ್ರೂಸಿಫೈ. ನಾನು ಇದನ್ನು ಶಿಲುಬೆಗೆ ಹಾಕ್ಬಿಟ್ಟಿದ್ದೀನಿ, ನಾನು ಕ್ರೂಜೆಗೆ ಹಾಕ್ಬಿಟ್ಟಿದ್ದೀನಿ. ಇಲ್ಲಪ್ಪ ನನಗೆ ಬೇಡ, ಇಲ್ಲ ನನಗೆ ಬೇಡ, ಆಗಲ್ಲ, ಇಲ್ಲ ಬೇಡ, ನನಗೆ ಬೇಡ. ಎಲ್ಲ ಹೇಳಿ ಬೇಡ ಅಂದರೆ, ಜೋರಾಗಿ ಹೇಳಿ ಬೇಡ ಅಂತ. ಹಂಗೆ 24 ಸಲ ಹೇಳಿ. ಈಗಲ್ಲ ಹಂಗೆ ಹೇಳ್ಕೊಂಡ್ರೆ ನನ್ನ ಪ್ರಸಂಗ ಪಾಯಿಂಟ್ ಮುಗಿಯಲ್ಲ. ಇನ್ನೂ 2ನೇ ಪಾಯಿಂಟಲ್ಲಿ ಇದ್ದೀನಿ ನಾನು, ಸರಿನಾ? ಸೊ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಕಣ್ಣು ಮುಂದೆ ಬರೋಂಥ ಕೆಟ್ಟದು, ನಿಮ್ಮ ಕಿವಿಯಲ್ಲಿ ಕೇಳಿಸ್ಕೊಳ್ಳುವಂಥ ಕೆಟ್ಟ ಸುದ್ದಿ ಮಾತ್ರವಲ್ಲದೆ ಲೋಕದ ಅಟ್ರಾಕ್ಷನ್ಗಳು ನಿಮ್ಮನ್ನು ಕರೆಯುವಾಗ ಒದ್ದು ಯಾವ ರೀತಿ ನೀನು ಟೀ, ಶುಗರು, ಸ್ವೀಟು, ಅದು ಇದು ನೀನು ಬೇಡ ಅಂತೀಯ. ನಾನು ನಿಮಗೆ ಗೊತ್ತಿಲ್ಲ, ಐಸ್ ಕ್ರೀಮ್ ಪ್ರಿಯ ನಾನು. ಒಂದು ದಿನಕ್ಕೆ ಅಮ್ಮ ಇಲ್ಲ ಅಂದರೂ ಕಳ್ತನವಾಗಿ 20 ಕಾಫಿ ಕುಡಿಯೋನು ನಾನು. ಒಂದು ದಿನಕ್ಕೆ. ಕೆಲವು ಸಲ ನನ್ನ ಮನೆಯಲ್ಲಿ ನನಗೆ ಸ್ಟ್ರಿಕ್ಟ್ ಮಾಡಿದಾಗ ನಾನೇನು ಮಾಡ್ತಾಯಿದ್ದೆ, ಕೊಡಲ್ವಾ, ಚೆನ್ನಾಗಿ, ವೆರಿ ಗುಡ್, ಥ್ಯಾಂಕ್ ಯು ತೆಗೆದ್ಬಿಟ್ಟು ಇಲ್ಲಿ ಬರೋದು ಟೀ ಕುಡಿಯೋದು. ಎಷ್ಟು ಮಾಡಿದ್ದೀನಮ್ಮ, ಎಷ್ಟು ಅಂದರೆ ಬೇರೆ ಎಲ್ಲ ಕುಡ್ದಿಲ್ಲಲ್ಲ, ಟೀ, ಕಾಫಿ, ಐಸ್ ಕ್ರೀಮ್. ಹಂಗನ್ಬಿಟ್ಟು ಪಾಸ್ಟ್ರು ಕುಡ್ದವ್ರು ಬಿಡಪ್ಪ ಅಂದ್ಬಿಟ್ಟು. ಸರಿ, ಎಲ್ಲರೂ ಗಮನ ಇಡಿ. ಈಗ ನನ್ನ ಮುಂದೆ ಐಸ್ ಕ್ರೀಮ್ ತೊಗೊಂಬಂದರೆ, ಜಾಯ್ ಐಸ್ ಕ್ರೀಮ್, ಅಮೂಲ್ ಐಸ್ ಕ್ರೀಮ್, ಏನೇ ಇದ್ದರೂ ನನಗಿವತ್ತು ಆ ಶಕ್ತಿ ಕೊಟ್ಟಿದ್ದಾರೆ ದೇವರು ಬೇಡ ಅನ್ನೋಕ್ಕೆ. ಹಂಗಾರೆ ನೀವು ಯಾರೋ ಲೆಕ್ಕ ಹಾಕ್ತಾ ಇರ್ಬೋದು, ಈ ಅಪ್ಪನಿಗೆ ಶುಗರ್ ಇರ್ಬೋದು, ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದಾನೆ ಅಂತ. ಅಲ್ಲ, ಹಂಗೂ ಮಾಡಿರ್ತೀರ, ನೀನು ಡಾಕ್ಟ್ರ್ ಅಲ್ವಲ್ಲ, ನಿನ್ಗೆ ಯಾಕೆ ನಾನು ಹೇಳಬೇಕು? ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ ಪಾಯಿಂಟ್ ಅರ್ಥ ಮಾಡ್ಕೊಳ್ರಿ. ಪಾಪನ ಆ ಥರ ಸ್ಟ್ರಾಂಗ್ ಆಗಿ ನೀನು ಬೇಡ ಅನ್ಬೇಕು. ಪಾಪದ ಕಾರ್ಯಗಳನ್ನ ಆ ರೀತಿ ನೀನು ಸ್ಟ್ರಾಂಗ್ ಆಗಿ ಬೇಡ ಅನ್ನೋ. ಅದೇ ಕ್ರೂಸಿಫೈಡ್ ಲೈಫ್. ಕ್ರೂಜಿಸಲ್ಪಟ್ಟಂಥ ಜೀವಿತ ಅಂದರೆ ಕೆಲವರಿಗೆಲ್ಲ ಏನದು ಕ್ರೂಜಿಸಲ್ಪಟ್ಟಂಥ ಜೀವಿತ ಅಂದ್ರೇನು ಏನು ಅಂದ್ಬಿಟ್ಟು, ರಕ್ಷಣೆ ಒಂದಲ್ಲ, ದೀಕ್ಷಾ ಸ್ನಾನ ಒಂದಲ್ಲ, ವೆರಿ ಸಿಂಪಲ್, ಬೇಡ ಅನ್ನೋದು ಅಷ್ಟೇ, ಇನ್ನೇನಿಲ್ಲ. ಆಮೇನ್? ನೋ,
బైబిల్ ఏం చెప్తారమ్మా? వద్దు. వద్దండి, మర్యాదగా చెప్పాల ಅಲ್ವಾ? ಬೇಡ. ಅದೇ ಥರ ಪ್ರಿಯ ದೇವರ ಮಕ್ಕಳೇ, ನಮ್ಮ ಕೈನಲ್ಲಿ ಆಗಲ್ಲ. ನಾನು ಹೇಳ್ತೀನಿ ನೋಡ್ರಿ, ಎಲ್ಲರೂ ಗಮನ ಇಡಿ. ಸ್ವಾಮಿ ಬರೋವರೆಗೂ, ಈ ಲೋಕವನ್ನು ಬಿಡೋವರೆಗೂ ನಮ್ಮ ಕೈನಲ್ಲಿ ಆಗಲ್ಲ. ಆದರೆ ನಮ್ಮಲ್ಲಿರುವಂಥ ಸ್ವಾಮಿ ಕೈನಲ್ಲಿ ಸಾಧ್ಯ. ಆಮೇನ್. ಅವ್ರು ನಿನಗೆ ಶಕ್ತಿ ಕೊಡ್ತಾರಮ್ಮ, ನಿನಗೆ ಬಲ ಕೊಡ್ತಾರೆ. ಎಷ್ಟೋ ಜನ ಯಾವುದೋ ಪಾಪಗಳಲ್ಲಿ ಸಿಕ್ಕಾಕೊಂಡಿದ್ದೀರಾ, ಕೆಟ್ಟ ಅಭ್ಯಾಸಗಳಲ್ಲಿ ಸಿಕ್ಕಾಕೊಂಡಿದ್ದೀರಾ. ಇದು ನನಗೆ ಬೇಡ, ಇದು ಮಾಡೋದು ಬೇಡ, ಇದು ನೋಡೋದು ಬೇಡ. ಕೆಲವರೆಲ್ಲ ದುಷ್ಪ್ರೇರಣೆ ಮಾಡ್ತಾರೆ ನಿಮ್ಮನ್ನ. ಹಂಗೆ ಮಾಡು, ಹಿಂಗೆ ಮಾಡು, ಅದು ಮಾಡು, ಇದು ಮಾಡು, ಹಿಂಗೆ ಮಾಡು, ಅದು ಮಾಡು. ನಿಮಗೆ ಓವರ್ಕಮ್ ಮಾಡೋಕ್ಕಾಗಲ್ಲ. ಬಟ್ ಭಯ ಬೀಳಬೇಡಿ. ನಾನು ರಕ್ಷಣೆ ಹೊಂದಿದ್ದೀನಿ, ನಾನು ದೀಕ್ಷಾಸ್ನಾನ ಹೊಂದಿದ್ದೀನಿ, ಬೇಡ. ನಿನ್ನಿಂದ 10 ಜನ ದೂರ ಹೋಗ್ಬೋದು, ನಿನಗೆ 100 ಜನ ದೇವರು ಕೊಡ್ತಾರೆ. ಆಮೇನ್. ಅದಕ್ಕೆ ಬೈಬಲಲ್ಲಿ ಬರ್ದಿರೋದು, ಮಗನೇ, ಪಾಪಿಗಳು ನಿನ್ನನ್ನು ಪಾಪ ಮಾಡುವುದಕ್ಕೆ ದುಷ್ಪ್ರೇರಣೆ ಮಾಡುವಾಗ ನೀನು ಓಡೋಗು. ಒಂದಿನ ಒಂದು ಕತ್ತೆ ಇತ್ತಂತೆ ಒಬ್ಬ ಯಜಮಾನನಿಗೆ. ಆ ಕತ್ತೆ ಯಾವಾಗಲೂ ಒಂದು ಹಳ್ಳದಲ್ಲಿ ಬೀಳ್ತಾ ಇತ್ತಂತೆ. ಇವನಿಗೆ ಸುಸ್ತಾಗ್ಬಿಟ್ಟು ಕಡೆಗೆ ಊರವ್ರನ್ನೆಲ್ಲ ಕರೆಸ್ಬಿಟ್ಟಂತೆ. ಊರವ್ರನ್ನೆಲ್ಲ ಕರೆಸ್ಬಿಟ್ಟು, ನೋಡಿ ನನ್ನ ಕತ್ತೆ ಯಾವಾಗಲೂ ಹಳ್ಳದಲ್ಲಿ ಬಿಡ್ತದೆ, ಎರಡರಲ್ಲೊಂದು ಕಾರ್ಯ ಮಾಡ್ಯ, ಇಲ್ಲ ಕತ್ತೆ ಸಾಯಿಸು, ಇಲ್ಲ ಈ ಹಳ್ಳ ಮುಚ್ಚು. ಅವ ಕತ್ತೆ ಬೀಳಲ್ಲ. ಕತ್ತೆ ಸಾಯಿಸು, ಇಲ್ಲ ಈ ಹಳ್ಳ ಮುಚ್ಚು. ಎಲ್ಲರೂ ಗಮನ ಇಡಿ. ಇಲ್ಲ ನೋಡಬೇಡ, ಇಲ್ಲ ಕಣ್ಣು ಕಿತ್ತಾಕು. ಸ್ವಾಮಿ ಹಂಗೆ ಹೇಳಿತ್ತು. ಏನು ಹೇಳಿದ್ರು ಸ್ವಾಮಿ? ಏನಂದ್ರು? ನಿನ್ನ ಕಣ್ಣು ನಿನ್ನ ಪಾಪದಲ್ಲಿ ಸಿಕ್ಕಿ ಬೀಳದಂತೆ ಏನು ಮಾಡು, ಏನು ಮಾಡು. ಇವತ್ತಂದ್ರು ಅಂದ್ಬಿಟ್ಟು ಐ ಕ್ಲಿನಿಕ್ ಹೋಗ್ಬಿಟ್ಟು, ಸರ್ ನನ್ನ ಕಣ್ಣು ಕಿತ್ತಾಕ್ರಿ. ಯಾರೇ ಹೇಳಿದ್ದು? ಮಾರ್ಕ್ ಪಾಸ್ಟ್ರು. ಅದೆಲ್ಲ ಅರ್ಥ. ಸ್ವಾಮಿ ಏನು ಹೇಳಿದಂದ್ರೆ, ನಿನ್ನ ಕಣ್ಣು ನಿನ್ನ ಪಾಪದಲ್ಲಿ ಸಿಕ್ಕಿ ಬೀಳಿಸುವುದಾದ್ರೆ ಕಿತ್ತು ಬಿಸಾಡಂದ್ರೇನು, ಇದಕ್ಕೆ ಟೇಪ್ ಹಾಕೋ ಅಂತ. ಅಂದ್ರೇನು ಸೈಮನ್? ಜಸ್ಟ್ ಕ್ಲೋಸ್ ಯುವರ್ ಐಸ್, ಕಣ್ಣು ಮುಚ್ಚು. ಇಲ್ಲಿ ಮಾಸ್ಕ್ ರೋಡ್ ಹತ್ರ ಒಂದು ಹೋಟ್ಲ್ ಇತ್ತು. ಇವಾಗ ಆ ಹೋಟ್ಲು ಹುಡುಕಿದ್ರೆ ಸಿಗಲ್ಲ. ದಿನ ಬೆಳಿಗ್ಗೆ ನನ್ನ ಮಕ್ಕಳನ್ನ ಬುಲ್ಲೆಟ್ನಲ್ಲಿ ಬಿಟ್ಬಿಟ್ಟು ಬರಬೇಕಾದ್ರೆ ಆ ಹೋಟ್ಲಿಗೆ ಹೋಗಿ ಇಡ್ಲಿ ತಿನ್ನೋದು ವಾಡಿಕೆ ಆಗಿತ್ತು. ಆದರೆ ಆ ಓನರು ಈ ಕಾಸು ತಗೊಳ್ತಾ ಇದ್ದ ಊಟ ಆದಮೇಲೆ, ನಾನು ಯಾವಾಗಲೂ ಇಡ್ಲಿ ವಡೆ, ನಂದು ನಾಷ್ಟ ಸಾಧಾರಣ ಹೊರಗಡೆ ಹೋದರೆ ಇಡ್ಲಿ ವಡೆ, ವೆರಿ ಸೂಪರ್ ಫುಡ್, ಸಿಂಪಲ್ ಫುಡ್. ಆದರೆ ಇವನ್ ತಲೆ ಮೇಲ್ಗಡೆ ಅರ್ಧ ಲಂಗ ಹಾಕ್ಕೊಂಡಿರೋಂಥ ಒಂದು ಹುಡುಗಿ ಪಿಕ್ಚರ್ ಇಟ್ಕೊಂಡವನು. ಈ ಓನರ್ಗೆ ಯಾವಾಗಲೂ ನಾನು ಬಂದು ಬುಲ್ಲೆಟ್ಟಲ್ಲಿ ಬಂದು ಅಲ್ಲಿ ನಾಷ್ಟ ಮಾಡ್ತಾ ಇದ್ದೆ 2-3 ವರ್ಷದಿಂದ. ಅವನು ನನಗೆ ಫ್ರೆಂಡ್ ಆಗಿಬಿಟ್ಟಿದ್ನು. ಅವನು ಏನು ಮಾಡ್ತಾನೆ, ಏನಪ್ಪ ನಿನ್ನ ಯಾವಾಗಲೂ ನೋಡ್ತಾ ಇರ್ತೀನಲ್ಲ, ಯಾರು ನೀವು ಅಂತ ಕೇಳ್ದ. ಯಾವಾಗ ನಾನು 3 ವರ್ಷದಿಂದ ನೋಡಿದ್ದೀನಿ, ನೀನು ಬಂದರೆ ಬರೀ ಇಡ್ಲಿ ವಡೆನೇ ತಿನ್ನೋದು. ಯಾರು ನೀವು? ನಮ್ಮ ಹೋಟ್ಲು ಚೆನ್ನಾಗಿದೆಯಾ? ಇಡ್ಲಿ ವಡೆ ಚೆನ್ನಾಗಿದೆಯಾ ಅಂದ. ಇಡ್ಲಿ ವಡೆ ಚೆನ್ನಾಗಿದೆ, ಆ ಫೋಟೋ ಚೆನ್ನಾಗಿಲ್ಲ, ಎತ್ಬಿಡು ಅಂದೆ. ವೆರಿ ಗುಡ್ ಫ್ರಾನ್ಸಿಸ್, ಚೆನ್ನಾಗಿ ನಗದೆ ನೋಡು, ಹಂಗೆ ನಗಿಬೇಕು. ಸರ್, ಬ್ಯೂಟಿಫುಲ್ ಇಡ್ಲಿ ವಡೆ ಸರ್, ಬಟ್ ದಟ್ ಫೋಟೋ ಸರ್ ತೆಗೆದುಬಿಡಿ ಸರ್. ನಾನು ದೇವ್ರಿಗೆ ಸ್ತೋತ್ರ ಮಾಡ್ತೀನಿ. ಆತ ಆ ಫೋಟೋ ತೆಗೆದುಬಿಟ್ಟ. ಕಡೆಗೆ ಈಗ ಹೋಟ್ಲೇ ಇಲ್ಲ. ಹೋಗಿ ಹುಡುಕ್ರಿ, ಹೋಟ್ಲಿಲ್ಲ. ಅದು ಮೊನ್ನೆ ಆ ಕಡೆ ಹೋಗಿದ್ದೆ ನಾನು, ಹಿಂಗೆ ನೋಡ್ತಾನೆ ಇದ್ದೀನಿ, ಹೋಟ್ಲಿದ್ದಾನೆ, ಹೋಟ್ಲೇ ಇಲ್ಲ. ಯಾಕಂದರೆ ನಾನು ಹೋದ್ಮೇಲೆ ಆ ಫೋಟೋ ಹಾಕೊಂಡೋ ಏನೋ ಗೊತ್ತಿಲ್ಲ. ಸೊ ಎರಡನೇದಾಗಿ, ಕ್ರೂಜಿಸಲ್ಪಟ್ಟಂಥ ಜೀವಿತ ಪ್ರಿಯ ದೇವರ ಮಕ್ಕಳೇ, ಬೇಡ ಅಂತ ಹೇಳಿ ಅಮ್ಮ. ಸರಿ, ಮೂರನೇದು ಇಬ್ರಿಯ 10:25, Hebrews 10:25, ಇಬ್ರಿಯ 10:25. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಎಷ್ಟೋ ಜನ ಸಭೆ ಬಿಟ್ಬಿಡ್ತೀರಪ್ಪ. ಬಿಡಬೇಡಿ. ಸಭೆ ನಿಮ್ಮನ್ನು ಬಲಪಡಿಸ್ತದೆ, ಸಭೆ ನಿಮ್ಮನ್ನು ಧೈರ್ಯಪಡಿಸ್ತದೆ, ಸಭೆ ನಿಮ್ಮನ್ನು ದೇವರಲ್ಲಿ ನಡೆಸ್ತದೆ. ಎಷ್ಟು ಜನ ಎಷ್ಟೋ ಸವಾಲುಗಳು, ಎಷ್ಟೋ ಕಷ್ಟಗಳು, ಎಷ್ಟೋ ನಿಂದೆಗಳು, ಅಪಮಾನಗಳನ್ನ ನೀವು ಹಾದು ಹೋಗ್ತಾ ಇರ್ತೀರ. ಎಷ್ಟೋ ದೇವ ಮಕ್ಕಳು ವಿವಿಧವಾದ ಕಷ್ಟದಲ್ಲಿ ಒಬ್ಬೊಬ್ಬರು ನಾವು ಹಾದು ಹೋಗ್ತೀವಿ ಪ್ರಿಯರೇ. ಆದರೆ ನಮ್ಮನ್ನು ಬಲಪಡಿಸೋದು ಯಾವುದು ಗೊತ್ತಾ? ಸಭೆ.
ಆಮೇನ್. ನಿಮ್ಮ ಮನೆಗಳಿಗೆ ಸೇವಕರುಗಳು ಬರ್ತಾ ಇದ್ದಾರೆ, ಪ್ರಾರ್ಥನೆಗಳಿಗೆ ಅಟೆಂಡ್ ಮಾಡಿರಿ. ಇನ್ನೂ ಯಾರ್ಯಾರ ಮನೆ ದೂರದಲ್ಲಿ ಬಂದಿಲ್ವೋ ಬರ್ತಾ ಇದ್ದೀವಿ, ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ನಿಮ್ಮ ಮನೆಗಳಿಗೆ ಮನೆ ಪ್ರಾರ್ಥನೆನೂ ಒಂದಾದರೆ ಸಭೆ ಭಾಳ ಪ್ರಾಮುಖ್ಯ ಪ್ರಿಯರೇ. ಎಷ್ಟೋ ಜನ ಸಭೆಯನ್ನು ಬಿಟ್ಟುಬಿಡ್ತೀರಾ, ಸಭೆ ಆರಾಧನೆ ಬಿಟ್ಟುಬಿಡ್ತೀರಾ, ಸಭೆ ವಾಕ್ಯ ಬಿಟ್ಟುಬಿಡ್ತೀರಾ, ಸಭೆ ಪ್ರಾರ್ಥನೆ ಬಿಟ್ಟುಬಿಡ್ತೀರಾ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ರೂಢಿಯಾಗಿ ಬಿಟ್ಟುಬಿಡಬೇಡಿ. ಇವತ್ತು ಕರ್ತನ ಭೋಜನಕ್ಕೆ ಎಷ್ಟೋ ಜನ ಬಂದಿಲ್ಲ. ಇಲ್ಲಿ ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ಹೊಂದಿದವರು ಸುಮಾರು ಜನ ಬಂದಿಲ್ಲ. ನನಗೆ ಗೊತ್ತಾಗುತ್ತೆ, ಇಲ್ಲೇ ಗೊತ್ತಾಗ್ತದೆ ನನಗೆ. ಅಷ್ಟು ಜನರಲ್ಲಿ ನಮ್ಮ ಬಗ್ಗೆ ಹೆಂಗೆ ಗೊತ್ತಾಗುತ್ತೆ, ಪಾಸ್ಟ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಅಮ್ಮ ಸಿಂಪಲ್, ನೀವೆಲ್ಲರೂ ನನ್ನನ್ನು ನೋಡ್ತಾ ಇದ್ದೀರಾ, ನಾನು ನಿಮ್ಮೆಲ್ಲರೂ ನೋಡ್ತಾ ಇದ್ದೀನಿ. ಗೊತ್ತು ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಅಂತ ಚೆನ್ನಾಗಿ ಅರ್ಥ ಆಗುತ್ತಮ್ಮ. ಆದರೆ ಆ ಥರ ಬಿಡಬೇಡಿ, ಸಭೆನ ಬಿಡಬೇಡಿ. ಸಭೆಯನ್ನು ಬಿಟ್ಬಿಡೋದನ್ನು ರೂಢಿಯಾಗಿ ಇಟ್ಕೊಳ್ಬೇಡಿ. ನೀವು ಒಂದು ಸಾರಿ ರೂಢಿಯಾಗಿ ನೀವು ಇಟ್ಕೊಂಡ್ರೆ ಲೈಫ್ ಲಾಂಗ್ ಸಭೆನ ಬಿಟ್ಬಿಡ್ತೀರಾ ನೀವು. ಆ ಥರ ಮಾಡಕ್ಕೆ ಹೋಗ್ಬೇಡಿ. ಭಾನುವಾರ ಅದು ನಿಂದಲ್ಲ, ದೇವ್ರದ್ದು. ಹೀಗಾಗಿ ನೀನು ದೇವ್ರ ಮಗ, ನೀನು ದೇವ್ರ ಮಗಳು. ಒಂದು ವೇಳೆ ಊರಿಗೆ ಹೋದರೆ ಅಲ್ಲಿನೂ ಒಂದು ಒಳ್ಳೆಯ ಸಭೆಗೆ ನೀವು ಹೋಗ್ರಿ. ಸಭೆನ ಬಿಡಬೇಡಿ ಪ್ರಿಯರೇ. ಸಭೆ ನಿಮ್ಮನ್ನು ಬಲಪಡಿಸುತ್ತೆ. ಮೂರನೇದಾಗಿ ಸಭೆಯ ಅನ್ಯೋನ್ಯತೆ ಎಲ್ಲ ದೇವ ಮಕ್ಕಳಿಗೆ ಭಾಳ ಪ್ರಾಮುಖ್ಯ. ಅದು ಹೋರಾಟನೇ ನಿಮಗೆ. ಭಾನುವಾರ ಚೆನ್ನಾಗಿ ಮಲ್ಕೊಳ್ಳೋಣ ಅಂತಂದರೆ 6:30 ಆರಾಧನೆ, ಇಲ್ಲ 8:00 ಆರಾಧನೆ. ನಾವು ವಾರವೆಲ್ಲ ಕೆಲಸ ಮಾಡಿರ್ತೀವಿ. ಭಾನುವಾರ ಸ್ವಲ್ಪ ಚೆನ್ನಾಗಿ ಮಲ್ಕೊಳ್ಳೋಣ, ಎಲ್ರಿಗೂ ಆಸೆ ಇರುತ್ತಲ್ಲಮ್ಮ. ಭಾನುವಾರ ಇರುತ್ತೆ, ಆಸೆ ಇರುತ್ತೆ. ಯಾಕೆ ನನಗೆ ಇರುತ್ತೆ ಭಾನುವಾರ, ಅಯ್ಯೋ ಆರಾಮಾಗಿ ಮಲ್ಕೊಳ್ಳೋಣಪ್ಪ ಅಂತಂದರೆ 5:15 ಅಲಾರ್ಮ್ ಇಟ್ಬಿಡ್ತೀನಿ ನಾನು. ಕೆಲವು ಸಲ ಇವತ್ತಿಲ್ಲ ಭಾನುವಾರ ಅಲ್ಲ, ಇವತ್ತು ಶನಿವಾರ ಅಲ್ಲ, ಮಲ್ಕೊಳ್ಳೋಣ ಅಂದರೆ ಇಲ್ಲೆಲ್ಲ ತಿರ್ಗೋ ಕ್ಯಾಲೆಂಡ್ರ್ ನೋಡ್ತೀನಿ, ಕೆಲವು ಡೇಟ್ ನೋಡ್ತೀನಿ, ಭಾನುವಾರ ಅಲ್ಲ. ಏನು ಮಾಡೋಕ್ಕಾಗಲ್ಲಮ್ಮ, ಏನು ಮಾಡೋಕ್ಕಾಗಲ್ಲ. ಬಟ್ ಸಭೆ ಬೇಕು, ನಮ್ಮೆಲ್ರಿಗೂ ದೇವ್ರ ಮಕ್ಕಳು ಬೇಕು, ದೇವ್ರ ಮಕ್ಕಳ ಅನ್ಯೋನ್ಯತೆ ಬೇಕು. ಆ ಅನ್ಯೋನ್ಯತೆ ಇದ್ರೇ ಪ್ರಿಯ ದೇವ್ರ ಮಕ್ಕಳೇ ನಾವು ಹೋರಾಟ ಮಾಡೋಕ್ಕೆ ನಮಗೆ ದೇವರು ಬಲ ಕೊಡ್ತಾರೆ. ಒಬ್ಬರು ಸಾಕ್ಷಿ, ಒಬ್ಬರು ಕೇಳಿಸ್ಕೊಳ್ತೀರಾ, ಆರಾಧನೆ ನೀವು ಹಾಡಾಡ್ತೀರಾ, ಪ್ರಸಂಗಗಳು ಕೇಳಿಸ್ಕೊಳ್ತೀರಾ, ಕೀರ್ತನೆ ಓದ್ತೀರಾ, ಹೀಗೆ ಸಾಕ್ಷಿಗಳು ಕೇಳಿಸ್ಕೊಂಡು ನೀವು ಬಲ ಹೊಂದ್ತೀರಾ. ಸೊ ಸಭೆಯನ್ನು ಬಿಡಬೇಡಿ, ಕರ್ತನ ಭೋಜನ ಬಿಡಬೇಡಿ, ಸಭೆಯಲ್ಲಿ ನಡೆಯುವಂಥ ಪ್ರಾರ್ಥನೆ ಬಿಡಬೇಡಿ. ನಾಳೆ ಬನ್ನಿ, ಚಿಕ್ಕವರು ದೊಡ್ಡವರೆಲ್ಲ ಬನ್ನಿ, ನೀವು ಬಲಪಡೋದೇ ಅದರಲ್ಲಿ. ನನಗೆ ಅರ್ಥ ಆಗುತ್ತೆ, ಇದು ಕೂಲ್ ಡೇ, ಇದು ಒಳ್ಳೆ ಚೆನ್ನಾಗಿದೆ, ಸಾಯಂಕಾಲ ಒಳ್ಳೆ ತಂಗಾಳಿ ಇರ್ತದೆ, ನಿಮಗೇನು ಬೇಕು ಕೊಡೋಣ. ಬರೀ ಮಜ್ಜಿಗೆ ನೈಟ್ ಇಲ್ಲ, ಜ್ಯೂಸು ಅದು ಆಗಲ್ಲ, ಸರಿ ಡಿಕಾಷನೋ ಇಲ್ಲ ಟೀ ಕಾಫಿನೋ ಸರಿ, ಅದು ಬಿಟ್ಟಾಕಿ, ಬೇಡ ಪ್ರಾರ್ಥನೆ. ಆಮೇಲೆ ಪ್ರಾರ್ಥನೆಯಲ್ಲಿ ಬಲವಂತೀಯ, ವಾಕ್ಯದಲ್ಲಿ ಬಲವಂತೀಯ, ಆರಾಧನೆಯಲ್ಲಿ ಬಲವಂತೀಯ. ನಾಳೆ ಎಲ್ಲ ಹೇಳಿ ನಾಳೆ ಅಂತ, ಎಲ್ಲ ಹೇಳಿ ನಾಳೆ ಅಂತ. ಎಸ್, ಬನ್ರಿ, ಪರವಾಗಿಲ್ಲ ಬನ್ರಿ. ಮಾರನೇ ದಿನ ಎದ್ದೊಳ್ಬೇಕಲ್ಲ, ನಾವು ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಪರವಾಗಿಲ್ಲ. ನೀವು ಆತ್ಮಿಕ ಜೀವನದಲ್ಲಿ ಬೆಳಿಬೇಕಾ, ಹೋರಾಡಬೇಕಾ? ಯಾವ ಪಾಪದಲ್ಲಿ ನೀನು ಬಿದ್ದಿದೆಯಾ, ಯಾವ ಬಲಹೀನತೆಯಲ್ಲಿ ನೀನು ಬಿದ್ದಿದೆಯಾ, ಯಾವ ಒಂದು ಚಟದಲ್ಲಿ ನೀನು ಬಿದ್ದಿದೆಯಾ, ಅದರಿಂದ ಆಚೆ ಬರಬೇಕಾ ನೀನು? ನಿನಗೆ ಆಸೆ ಇದೆ ಆಚೆ ಬರೋಕ್ಕೆ, ಆದರೆ ನಿನ್ನ ಕೈನಲ್ಲಿ ಆಗ್ತಾ ಇಲ್ಲ. ನೀನು ಸಭೆಯಾಗಿ ಬಾ, ದೇವರು ಖಂಡಿತವಾಗಿ ನಿನ್ನ ಬಿಡುಗಡೆ ಮಾಡ್ತಾರೆ. ನೆಕ್ಸ್ಟು 4ನೇದು ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯ 1-2ನೇ ವಚನ. ಇನ್ನು ಇದೊಂದು ಪಾಯಿಂಟ್ ಬಿಟ್ಟರೆ ಇನ್ನೊಂದಿದೆ. ಅಪೊಸ್ತಲ ಕೃತ್ಯ 10:1-2. ಆಕ್ಟ್ಸ್ 10:1-2. ಹೇಗೆ ಹೋರಾಡಬೇಕು ನಂಬಿಕೆಯನ್ನು ಕಾಪಾಡ್ಕೊಳ್ಳೋಕ್ಕೆ? ಕೈಸರದಲ್ಲಿ ಇತ್ಯಾಲದ ಪಟಾಲಮೇನಿಸಿಕೊಳ್ಳುವ ಒಂದು ಪಟಾಲಮಿನ ಶತಾಧಿಪತಿಯಾದ ಕೊರ್ನೇಲನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು, ತನ್ನ ಮನೆಯವರನ್ನೆಲ್ಲ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದು, ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಇಲ್ಲಿ ಒಬ್ಬ ಶತಾಧಿಪತಿ ಇದ್ದ, ಅವನು 100 ಜನಕ್ಕೆ ಅಧಿಪತಿ. ಆದರೆ ಅವನು ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡ್ತಾ ಇದ್ದ, ಪ್ರಾರ್ಥನೆ ಮಾಡ್ತಾ ಇದ್ದ. ಎಲ್ಲರೂ ಈ ಕಡೆ ನೋಡಿ ಅಮ್ಮ, ನಮ್ಮೆಲ್ರಿಗೂ ಬೇಕಾಗಿರೋದು ಪರ್ಸನಲ್ ಪ್ರೇಯರ್, ಫ್ಯಾಮಿಲಿ ಪ್ರೇಯರ್. ಇಲ್ಲಿ ಕೆಲವರು ಪರ್ಸನಲಾಗಿ ಪ್ರೇಯರ್ ಮಾಡ್ತಾ ಇದ್ದೀರಾ, ಫ್ಯಾಮಿಲಿಯಾಗಿ ಮಾಡ್ತಾ ಇಲ್ಲ. ಗೆಟ್ ಟುಗೆದರ್ ಆಸ್ ಎ ಫ್ಯಾಮಿಲಿಯಾಗಿ ಬೈಬಲ್ ಓದ್ರಿ, ಪ್ರಾರ್ಥನೆ ಮಾಡಿ, ಆರಾಧನೆ ಮಾಡಿರಿ. ನೋಡಿ ನೀವು ಬಲವಂತೀರ, ಎಷ್ಟು ಕಷ್ಟಗಳನ್ನ ತೊಂದರೆಗಳನ್ನ ನೀವು ಜಯಿಸ್ತೀರ. ಮುಖ್ಯವಾಗಿ ತಂದೆ ತಾಯಿಗಳು ರಕ್ಷಣೆ ಹೊಂದಿದ್ರೆ ನಿಮ್ಮ ಮಕ್ಕಳಿಗೆ ಈ ಫ್ಯಾಮಿಲಿ ಪ್ರೇಯರ್ ನೀವು ಕೂತ್ಕೊಂಡು ಆರಾಧನೆ ಮಾಡಿರಿ, ಪ್ರಾರ್ಥನೆ ಮಾಡಿ, ಬೈಬಲ್ ಓದ್ರಿ. ವೆರಿ 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 ಇಂಪಾರ್ಟೆಂಟ್.
ಎಷ್ಟೋ ಜನಕ್ಕೆ ತ್ಯಾಗ ಇಷ್ಟ ಇಲ್ಲ, ನೋವು ಇಷ್ಟ ಇಲ್ಲ. ನಾನೊಂದು ದಿನ ಈ ಕಡೆ ಬರ್ತಾ ಇದ್ದೆ, ಅಲ್ಲಿಂದ ರಿಂಗ್ ರೋಡಿಂದ ಹಿಂಗೆ ಬರ್ತಾ ಇದ್ರೆ ಆ ಸೈಡಲ್ಲಿ ಒಂದು ಬೋರ್ಡ್ ಹಾಕಿತ್ತು, ಅರ್ಧ ಗಂಟೆ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡಿದ್ರೆ 30,000 ರೂಪಾಯಿ ಸಂಬಳ ಸಿಗುತ್ತೆ ಅಂತ. ಈಗ ಲೋಕ ಹೆಂಗೆ ಏನು ಮಾಡಿಬಿಟ್ಟಿದೆ ಗೊತ್ತಾ? ಈಸಿ, ಏನೋ ಈಸಿ, ಎಲ್ಲರಿಗೂ ಈಸಿ ಬೇಕು, ಈಸಿಯಲ್ಲಿ ಸಂಪಾದನೆ ಮಾಡಬೇಕು. ನೋ ತಿಂಗಳೆಲ್ಲ ಕಷ್ಟಪಟ್ಟರು ಪಾಪ ಕೆಲವರು ಬರೀ 10-15 ರೂಪಾಯಿ, ಕೆಲವ್ರಿಗೆ 10 ಇಲ್ಲ. ಅಂಥದ್ದು ಈತ ಏನು ಅಡ್ವರ್ಟೈಸ್ಮೆಂಟ್ ಮಾಡೋನೆ, ಕುತ್ಕೊಂಡಲ್ಲೇ ನಿಮಗೆ 30,000 ರೂಪಾಯಿ ಬರ್ತದೆ. ಏನೇ ಈ ಅಡ್ವರ್ಟೈಸ್ಮೆಂಟು? ಕೆಲವರೆಲ್ಲ ಇದನ್ನು ನೋಡ್ಬಿಡೋದು, ಇದಕ್ಕೆ ಹೋಗ್ಬಿಡೋದು, ಕುತ್ಕೊಂಡಲ್ಲೇ ಸಿಗುತ್ತಂತೆ ದುಡ್ಡು. ಎಲ್ರಿ ಬರ್ದಿದೆ ಬೈಬಲಲ್ಲಿ? ಕುತ್ಕೊಂಡಲ್ಲೇ ನಿನಗೆ ದುಡ್ಡು ಸಿಗುತ್ತದೆ ಅಂತ. ಬೈಬಲಲ್ಲಿ ಏನು ಬರ್ದಿದೆ ಗೊತ್ತಾ? ಕೆಲಸ ಮಾಡಲೊಲ್ಲದವನು ಊಟ ಮಾಡಬಾರದು, ಶ್ರಮೆಯಿಂದ ಸಮೃದ್ಧಿ, ಸೋಮಾರಿಯೇ ಇರುವೆ ಹತ್ರ ಹೋಗಿ ಬುದ್ಧಿ ಕಲಿ. ಬೈಬಲ್ ಬರ್ದಿರೋದು ಅದು. ಬೈಬಲಲ್ಲಿ ಬರ್ದಿದ್ಯಾ? ಮನೇಲಿ ಕೂತ್ಕೊಂಡೇ ನಿನಗೆ ಈಸಿಯಾಗಿ 30,000 ರೂಪಾಯಿ ಸಿಗ್ತದೆ ಅಂತ ಬರ್ದಿದ್ಯಾ ಬೈಬಲಲ್ಲಿ? ನೋಡ್ರಿ, ಬೈಬಲ್ ತತ್ವವನ್ನು ಬೇರೆ ರೊಟೇಟ್ ಮಾಡಿ ಈ ಥರ ನಿಮ್ಮನ್ನು ಸೋಮಾರಿಗಳಾಗಿ ಮಾಡೋದು ಇವತ್ತು ಲೋಕ. ಕಷ್ಟ ಪಡಬೇಕು, ಬೆವರು ಸುರಿಸ್ಬೇಕು. ಬೈಬಲಲ್ಲಿ ಬರ್ದಿರೋದೇ ಅದು. ಬೆವರು ಸುರಿಸ್ಬೇಕು, ಕಷ್ಟ ಪಡಬೇಕು, ನಿನ್ನ ಜೀವಮಾನ ಮಾಡಬೇಕು. ಎಲ್ಲರೂ ಇಲ್ಲಿದ್ದೀರಾ? ಕೆಲವು ಮಕ್ಕಳೆಲ್ಲ ನೀವೇನು ತಿಳ್ಕೊಂಡಿದ್ದೀರಾ? ನಿಮ್ಮ ಅಪ್ಪ ಅಮ್ಮಗೆ ಸುಮ್ಮನೆ ದುಡ್ಡು ಬಂದುಬಿಡ್ತದೆ. ನನಗೆ ಈ ಕಸ ಗುಡಿಸ್ತಾರಲ್ಲ ಈ ಮರ, ಅಷ್ಟು ದೊಡ್ಡದು ಮೊಬೈಲ್ ಕೊಡು. ಎಲ್ಲಿಟ್ಕೊಳ್ತೀಯಾ? ಯಾವ ಕಿವಿಯಲ್ಲಿ ಇಟ್ಕೊಳ್ತೀಯ ನೀನು? ಆ ಮರದ ಥರ ಬೇಕು ಇವ್ರಿಗೆ. ಎಲ್ಲಿಟ್ಕೊಳ್ತೀಯಾ? ಏನು ಕಿವಿ ತುಂಬ ಬಾಯಿ ತುಂಬ ಮೊಬೈಲ್ ಇಟ್ಕೊಳ್ತೀಯಾ? ಎಲ್ಲೆಲ್ಲ ಮಾತಾಡ್ತೀಯ ನೀನು? ಎಲ್ಲೆಲ್ಲ ಮಾತಾಡ್ತೀಯಾ? ಕಷ್ಟಪಡು. ತಂದೆ ತಾಯಿಗಳೇ, ನಿಮ್ಮ ಮಕ್ಕಳು ಮನೆಯಲ್ಲಿ ಕೆಲಸ ಮಾಡಲಿ, ನಿಮ್ಮ ಮಕ್ಕಳು ಕಷ್ಟಪಡಲಿ, ನಿಮ್ಮ ಮಕ್ಕಳು ಮನೆಗೆ ಗುಡಿಸ್ಲಿ, ನಿಮ್ಮ ಮಕ್ಕಳು ಮನೆ ಒರೆಸ್ಲಿ. ನೀವು ಕೇಳ್ಬೋದು, ನಿಮ್ಮ ಮನೇಲಿ ಮಾಡ್ತೀರಾ? ಕೇಳಿ, ಎಜಿಕೆಲ್ ಕೈನಲ್ಲೂ ಮಾಡಿಸ್ತೀನಿ ನಾನು. ಚಿಕ್ಕವನವನೇ, ಅವನ ಕೈಯಲ್ಲಿ ಕೇಳಿ, ಅವನ್ನ ಕೇಳ್ರಿ. ಕಷ್ಟಪಡಬೇಕು. ಕಷ್ಟಪಡದ ಸೇವೆ ಇಲ್ಲ, ಕಷ್ಟಪಡದ ಸಭೆ ಇಲ್ಲ, ಕಷ್ಟಪಡದ ಪ್ರಾರ್ಥನೆ ಇಲ್ಲ. ಕಷ್ಟಪಡದೆ ಹೋದರೆ ನೀನು ನಾನು ಬೆಳೆಯಲ್ಲ. ಆಮೇನ್, ಬೆಳೆಯಲ್ಲ ಪ್ರಿಯರೇ. ಹಾಗಾದರೆ ಪ್ರಿಯ ದೇವರ ಮಕ್ಕಳೇ, ಸಭೆ ಪ್ರಾರ್ಥನೆನೂ ಬೇಕು, ವೈಯಕ್ತಿಕವಾದ ಪ್ರಾರ್ಥನೆಯೂ ನನಗೆ ನಿನಗೆ ಅಗತ್ಯ. ಪರ್ಸನಲ್ ಡಿವೋಷನ್ ಆ್ಯಂಡ್ ಫ್ಯಾಮಿಲಿ ಡಿವೋಷನ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನಕ್ಕೆ ಇವತ್ತು ಕುಟುಂಬ ಪ್ರಾರ್ಥನೆ ಇಲ್ಲ. ಹೋರಾಡಬೇಕು, ಕುಟುಂಬವಾಗಿ ಹೋರಾಡಬೇಕು. ನೀವು ನೆಹೆಮೀಯ ಹೇಳ್ತಾನೆ, ಗೋಡೆ ಕಟ್ಟಬೇಕಾದ್ರೆ ನೀವೆಲ್ಲರೂ ಏನು ಮಾಡಿ, ಶತ್ರುಗಳು ನಿಮ್ಮನ್ನು ಬಂದು ಅಟ್ಯಾಕ್ ಮಾಡದೆ ಇರೋ ಹಾಗೆ ಒಂದು ಕೈನಲ್ಲಿ ಕತ್ತಿ ಇಟ್ಕೊಳ್ರಿ, ಇನ್ನೊಂದು ಕೈನಲ್ಲಿ ಕೆಲಸ ಮಾಡ್ರಿ. ಮಾತ್ರವಲ್ಲದೆ ನೀವು ಕುಟುಂಬವಾಗಿ ನಿಮಗೂ ನಿಮ್ಮ ಮಕ್ಕಳಿಗೋಸ್ಕರವಾಗಿ ಕಾದಾಡ್ರಿ ಎಂಬುದಾಗಿ ಹೇಳ್ತಾನೆ ಆತ. ಪ್ರಿಯ ದೇವರ ಮಕ್ಕಳೇ, ಅದಕ್ಕೆ ನೀವು ಸಭೆಯಾಗಿ ಹೋರಾಡಬೇಕು, ಪರ್ಸನಲ್ ಆಗಿ ಹೋರಾಡಬೇಕು, ಮಾತ್ರವಲ್ಲದೆ ಫ್ಯಾಮಿಲಿಯಾಗಿನೂ ಹೋರಾಡಬೇಕು. ಯು ಶುಡ್. ಇಲ್ಲ ಪಾಸ್ಟ್ರೆ, ನಮಗೆ ಝೂಮ್ ಹಾಕ್ಬಿಡಿ. ಏನಾಕ್ಬಿಡಿ? ನಿನಗೆ ತುಂಬ ಜ್ವರ ಬಂದ್ಬಿಟ್ಟಿದೆ, ಡಾಕ್ಟ್ರು ಝೂಮ್ ಓಪನ್ ಮಾಡು, ಸೂಜಿ ಚುಚ್ತೀನಿ ಅಂತಲ್ಲ. ಝೂಮ್ಲ ಸೂಜಿ ಕೊಟ್ಟಿಸ್ತಾರ ನೀಕೆ? ಏಯ್ ರಾವಯ್ಯ ಆಸ್ಪತ್ರೆಗೆ, ನೀವು ಆಸ್ಪತ್ರೆಗೆ ರಾ. ಡೋಂಟ್ ಲುಕ್ ಫಾರ್ ಈಸಿ. ಕಷ್ಟಪಡಬೇಕು. ಒಂದು ವೇಳೆ ಎಷ್ಟೋ ಜನಕ್ಕೆ ಇವತ್ತು ಯೇಸುವಿನೊಂದಿಗೆ ವೈಯಕ್ತಿಕವಾದ ಸಂಬಂಧ ಇಲ್ಲ. ಪ್ರಿಯರೇ, ನಿಮಗೆ ವೈಯಕ್ತಿಕವಾದ ಸಂಬಂಧವನ್ನು ಹಾಳು ಮಾಡೋಕ್ಕೆ ಸೈತಾನನು ಕೆಲವು ಜನರನ್ನು ಇಟ್ಟಿರ್ತಾನೆ. ಹೊರಗಡೆನೂ ಇಡ್ತಾನೆ, ಸಭೆ ಒಳಗೂ ಇಡ್ತಾನೆ. ಇಲ್ಲ ಅಂದರೆ ಅಷ್ಟೇ, ನನಗೆ ಅವೆಲ್ಲ ಬೇಡಪ್ಪ, ನನಗೆ ಬೈಬಲ್ ಬೇಕು, ನಂಗೆ ಪ್ರಾರ್ಥನೆ ಬೇಕು, ನಂಗೆ ಆರಾಧನೆ ಬೇಕು, ಪರಿಶುದ್ಧತೆ ಬೇಕು, ದಟ್ಸ್ ಆಲ್. ಐ ಡೋಂಟ್ ನೀಡ್ ಎನಿ ಅದರ್ ಥಿಂಗ್. ನನಗೇನೂ ಬೇಡ ಅಂತ ಹೇಳ್ರಿ. ಭಕ್ತಿಯಲ್ಲಿ ಬೆಳೀರಿ, ನಂಬಿಕೆಯಲ್ಲಿ ಬೆಳೀರಿ, ಆರಾಧನೆಯಲ್ಲಿ ಬೆಳೀರಿ, ಪರಿಶುದ್ಧತೆಯಲ್ಲಿ ಬೆಳೀರಿ. ದೇವರೊಂದಿಗೆ ಅನ್ಯೋನ್ಯತೆ ಉಳ್ಳವರಾಗಿ ನಿಮ್ಮ ಕೆಲಸದ ಮೇಲೆ ನೀವು ದೃಷ್ಟಿಯನ್ನು ಇಟ್ಕೊಂಡು ಮುಂದೆ ಹೋಗ್ತಾರೆ, ಬೆಳೀತೀರಾ. ಅದು ಇದು ಎಲ್ಲ ಕೇಳಿಸ್ಕೊಂಡಿರಬೇಡಿ. ಏನೆಲ್ಲ ನೀ ಕೇಳಿಸ್ಕೊಂಡ್ರೆ ನೀನು ಹೃದಯ ಎಲ್ಲ ಡಿಪ್ರೆಷನ್ ಆಗೋಗ್ತೀಯ. ಒಂದೇಳ ಯೇಸು ಸ್ವಾಮಿ ಹೇಳಿದ್ರು, ನಿನ್ನ ಕಣ್ಣಿನ ಬಗ್ಗೆ ಎಚ್ಚರಿಕೆ ಆಗಿರೋ. 2, ನೀನು ಕಿವಿ ಕೊಟ್ಟು ಕೇಳಿಸ್ಕೊಳ್ತೀಯಲ್ಲ, ಅದ್ರ ಬಗ್ಗೆನೂ ಎಚ್ಚರಿಕೆ ಆಗಿರೋ. ಒಂದು
ಎಷ್ಟೋ ಜನ, ನಾನು ಒಂದೇ ಹೇಳ, ಕೇಳಿಸ್ಕೊಳ್ಬಾರ್ದನ್ನ ಕೇಳಿಸ್ಕೊಂಡಿದ್ರಿಂದ ಇವತ್ತು ನೀನು ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ, ನೀನು ಬೈಬಲ್ ಓದೋಕ್ಕಾಗ್ತಾ ಇಲ್ಲ, ನೀನು ದೇವರಲ್ಲಿ ಬೆಳಗಾಗ್ತಾ ಇಲ್ಲ. ಬೇಡ, ಐ ಡೋಂಟ್ ನೀಡ್ ದಟ್. ವೈ ಡು ಐ ನೀಡ್ ದಟ್? ಹೋಗೆ, ಅದೆಲ್ಲ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದೇನೋ ಪ್ರಾರ್ಥನೆ, ಆರಾಧನೆ, ದೇವ್ರ ವಾಕ್ಯ, ಸಭೆ, ಅನ್ಯೋನ್ಯತೆ, ಮನೆ ಪ್ರಾರ್ಥನೆ, ಇಷ್ಟು ಸಾಕು ನನಗೆ. ಇನ್ನೇ ಬೇಕಾ? ಹೋಗು, ನನಗೆ ಬೇಡ ಅವೆಲ್ಲ. ಎಷ್ಟೋ ಜನ ದೇವ ಮಕ್ಕಳು ನಾವು ಕೇಳಿಸ್ಕೊಳ್ಬಾರ್ದನ್ನು ಕೇಳಿಸ್ಕೊಂಡು ಇವತ್ತು ನಮ್ಮ ಹೃದಯದಲ್ಲಿ, ಅದು ನಿನಗೆ ಬೇಡ. ದೇವರು ನಿನಗೆ ಒಂದು ಲಿಮಿಟನ್ನು ಕೊಟ್ಟಿದ್ದಾರೆ. ಆ ಲಿಮಿಟ್ನ ಮೀರಿದ್ರೆ ನೀನೇ ಶಕ್ತಿ ಉಪಯೋಗಿಸ್ಬೇಕು. ಸರಿನಮ್ಮ? ನಿನಗೆ ಏನಕ್ಕೆ ಗೊತ್ತಾ ದೇವ್ರ ಶಕ್ತಿ ಕೊಟ್ಟಿರೋದು? ನೀನು ಬೈಬಲ್ ಓದೋಕ್ಕೆ, ನೀನು ಪ್ರಾರ್ಥನೆ ಮಾಡೋಕ್ಕೆ, ನೀನು ಆರಾಧನೆ ಮಾಡೋಕ್ಕೆ, ನೀನು ಸಭೆಗೆ ಬರೋಕ್ಕೆ, ನೀನು ಆತ್ಮಿಕ ಜೀವನದಲ್ಲಿ ಬೆಳಕ್ಕೆ, ನೀನು ಕೆಲಸ ಮಾಡೋಕ್ಕೆ ನಿಂಗೆ ಶಕ್ತಿ ಕೊಟ್ಟಿರೋದು. ಅದು ಬಿಟ್ಬಿಟ್ಟು ಇಲ್ಲದೆ ಇರೋದು ಬಲ್ಲದೆ ಇರೋದನ್ನೆಲ್ಲ ಕೇಳಿಸ್ಕೊಂಡು ಅಯ್ಯೋ ಅಯ್ಯೋ ನಿಂಗೆ ಅದಕ್ಕೆ ಶಕ್ತಿ ಕೊಟ್ಟಿಲ್ಲ, ನನಗೆ ನಿನಗೆ ಶಕ್ತಿ ಕೊಟ್ಟಿಲ್ಲ, ಅದು ಯೇಸುವಿನ ನಾಮದಲ್ಲಿ ಬಿಸಾಡು. ಸೈತಾನು ನಿನಗೆ ಜನರನ್ನ ಕಳಿಸ್ತಾನೆ, ನಿನ್ನಲ್ಲಿರುವಂಥ ಸಮಾಧಾನ ಹಾಳು ಮಾಡೋಕ್ಕೆ ಜನರನ್ನು ಕಳಿಸ್ತಾನೆ. ಡೋಂಟ್ ಲಿಸನ್ ಟು ದಟ್. ಅವಳೇನು ಮಾಡೋದು? ತನ್ನ ಕುಟುಂಬವನ್ನು ಹಾಳು ಮಾಡಿದ್ದು ಯಾವುದರಿಂದ? ಮರದಿಂದ ಬನ್ನೋ ಇಲ್ಲ ಕೆಳಗೆಯಿಂದ ಬನ್ನೋ, ಆ ಸರ್ಪ ಗೊತ್ತಿಲ್ಲ. ಪಿಕ್ಚರಲ್ಲಿ ಹಂಗೆ ಹಾಕಿರೋದು ಮರದಿಂದ ಬಂದಿರೋದು ಅಂತ. ಆವಾಗ ಅವನ ಸರ್ಪಕ್ಕೆ ಕಾಲಿತ್ತು, ನಡ್ಕೊಂಡೇ ಬಂದಿದ್ದವನು. ಎಷ್ಟು ಚೆನ್ನಾಗಿ ಹೇಳ್ದ ಗೊತ್ತಾ ಅವನು? ಅವ್ವ ಅಂದ. ಗಂಡ ರಾತ್ರಿ ಹಗಲು ಡಾರ್ಲಿಂಗ್, ಅದಕ್ಕೆ ಕೇಳಿಸ್ಕೊಂಡಿಲ್ಲ ಇವಳು. ಹನಿ, ಏನೇನೋ ಏನೇನೋ ಬಂದವೆ ಈಗಿನ ಕಾಲದಲ್ಲಿ. ಆರ್ಪಿಕ್ ಏನೇನೋ ಬಂದೈತಮ್ಮ, ಏನೇನೋ ಬಂದೈತಮ್ಮ. ಎಲ್ಲರೂ ಕಂಪ್ಲೇಂಟ್. ಅಲ್ಲ, ಇವ್ ಎಂಟಿ ಹೆಸರು ಕರಿಯ ಸಾಕು, ಸುಮ್ಮನೆ ಯಾವ್ದು ಕರೆದ್ಬಿಟ್ಟು ಏನವೆಲ್ಲ ಅಲ್ಲ ಕರಿ. ಅದು ನಿಮ್ಮಿಬ್ಬರಿಗೆ ಬಿಟ್ಟಿದ್ದು. ಸುಮ್ಮನೆ ಒಂಥರ ಅದು ಏನೋ ಕರಿಯೋದು, ಆಮೇಲೆ ಮನೇಲಿ ಜಗಳ ಆಡೋದು. ಇವೆಲ್ಲ ಯಾಕಮ್ಮ? ಇವೆಲ್ಲ ಯಾಕೆ? ಕರಿ, ಹೆಸರು ಕರಿ ಅಷ್ಟೇ. ನೀನು ಕಮಲ ಅನ್ನೋ ಅವಳು ಗೋವಿಂದ ಅಂತಳ, ಅಷ್ಟೇ, ಫಿನಿಶು. ಅದು ಬಿಟ್ಬಿಟ್ಟು ಡಾರ್ಲಿಂಗು ಏನು, ಇವೆಲ್ಲ ಏನಕ್ಕೆ ಬೇಕಾಗಿಲ್ಲ ನಮಗೆ. ಅಮ್ಮ ನಮಗೆ ಏನು ಬೇಕೋ ಸಾಕು. ಯಾರೋ ಒಬ್ಬರು ಬಂದರು ಹೋದ್ವಾರ, ನನ್ನ ಹತ್ರ ಬಂದು ಕೇಳಿದ್ರು, ನೀವು ಯಾವ ಪಾರ್ಟಿಗೆ ವೋಟ್ ಹಾಕ್ತೀರಾ? ನಾನು ಪಾಸ್ಟ್ರ್, ನಾನು ಎಲೆಕ್ಷನ್ ಕಮಿಷನರ್ ಅಲ್ಲ. ಸರಿ, ನಾನು ಯಾವುದಕ್ಕೆ ಹಾಕ್ಬೇಕು ಅದು ಹೇಳಲ್ಲ ನಾನು. ದಟ್ಸ್ ನಾಟ್ ಮೈ ಬಿಸ್ನೆಸ್. ಅದು ನನ್ನ ಬಿಸ್ನೆಸ್ಸು ಅಲ್ಲ. ನಂದೇನು ಗೊತ್ತಮ್ಮ ಇರೋದು? ಸ್ವಾಮಿ ನಂಬೋದು, ಜನರು ಬಂದರೆ ದೀಕ್ಷೆ ಸ್ನಾನ ಕೊಡೋದು, ಮಾತ್ರ ಒಳ್ಳೆ ವಾಕ್ಯ ಕೊಡೋದು, ಪ್ರಾರ್ಥನೆ ಮಾಡೋದು, ಅವ್ರಿಗೇನಾದರೂ ಕಾಯಿಲೆ ಆಗಿದ್ರೆ ಪ್ರಾರ್ಥನೆ ಮಾಡೋದು, ಫೋನ್ ತಗೊಳ್ಳೋದು. ಏನಪ್ಪ ಭಯಪಡಬೇಡಿ, ದೇವರಿದ್ದಾರೆ, ಇಷ್ಟೇ ನನ್ನ ಕರ್ತವ್ಯ. ಬಾಕಿ ಎಲ್ಲ ನಂದಿಲ್ಲಮ್ಮ, ನನಗೆ ಶಕ್ತಿ ಕೊಟ್ಟಿಲ್ಲ. ಇನ್ನು ಬಾಕಿ ಏನಾದ್ರು ನಾನು ತಲೆಗೆ ಹಾಕ್ಕೊಂಡ್ರೆ ನನಗೆ ದೇವ್ರ ಶಕ್ತಿ ಕೊಟ್ಟಿಲ್ಲ. ಅದೆಲ್ಲ ನನಗೆ ಬೇಕಾಗಿಲ್ಲ. ನನಗೆ ಇಷ್ಟು ಮಾತ್ರ ಮಾಡೋಕ್ಕೆ ದೇವ್ರು ಕೊಟ್ಟಿರೋದು. ನಿಮಗೆಲ್ಲ ವಾಕ್ಯ ಕೊಡೋಕ್ಕೆ ನಾನು ರಾತ್ರಿ ಹಗಲು ಏನು ಮಾಡಬೇಕು? ಬೈಬಲ್ ಹುಡುಕಬೇಕು, ಎಷ್ಟು ಪ್ರಸಂಗಗಳು ಮಾಡಬೇಕು ತಮ್ಮ. ನಾನು ಸುಮ್ಮನೆ ಏನೋ ಬಂದು ಹೇಳ್ಬಿಡೋಕ್ಕಾಗುತ್ತಾ? ಅದಕ್ಕೆ ಶಕ್ತಿ ಕೊಟ್ಟವ್ರು ನನಗೆ. ಬೇರೆ ಇನ್ಯಾವುದಕ್ಕೆ ನನಗೆ ಶಕ್ತಿ ಕೊಟ್ಟಿಲ್ಲ ದೇವರು. ಅದೇ ಥರ ಪ್ರಿಯ ದೇವರ ಮಕ್ಕಳೇ, ಎಲ್ಲರೂ ಗಮನ ಇಡಿ. ಅಮ್ಮ, ಕುಟುಂಬದಲ್ಲಿ ಒಬ್ರಿಗೊಬ್ಬರು ವಿನಯ ಉಳ್ಳವರಾಗಿ ನಡೆದುಕೊಳ್ರಿ. ಹೆಂಗೆ ನಡ್ಕೊಳ್ರಿ? ವಿನಯ ಉಳ್ಳವರಾಗಿ ನಡೆದುಕೊಳ್ರಿ ಅಂದ್ರೆ ಅರ್ಥ ಏನು ಗೊತ್ತಾ? ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡಿರಿ, ಮಾತ್ರವಲ್ಲದೆ ಒಬ್ರಿಗೊಬ್ರು ಅಧೀನರಾಗಿ ನಡೆಯಿರಿ, ಅಷ್ಟೇ. ಒಂದಮ್ಮ ಆಟ ಮಾಡ್ತಾನೇ ಇದ್ಲಂತೆ, ಈ ಅಪ್ಪ ಬೇಡ ಅನ್ನಂತೆ. ಇಬ್ಬರು ಟೀನೇಜ್ ಮಕ್ಕಳು, ಒಂದು ಗಂಡು ಮಗು ಒಂದು ಹೆಣ್ಮಗು ನೋಡಿದ್ರು. ಒಂದೇ ಒಂದು ಮಾತು ಬಂದು ಹೇಳಿದ್ರು ಅಪ್ಪ ಅಮ್ಮನಿಗೆ, ಏನು ಯಾಕಿಬ್ಬರು ಜಗಳ ಆಡ್ತಾ ಇದ್ದೀರ? ಅಲ್ಲಿ ಹೋಗ್ತಾರಾ? ಹೋಗ್ಲಿ ಬಿಡು, ನೀನು ಹಿಂಗೆ ಇರು. ಹೇಳೋದು ಕೇಳಲಿಲ್ಲ. ಎಲ್ಲ ಗಮನ ಇಡಿ. ನಿನ್ನ ಗಂಡ ರಕ್ಷಣೆ ಹೊಂದಿದ್ದಾನಮ್ಮ, ಸಭೆಗೆ ಬರ್ತಾ ಇದ್ದಾನ? ನಿನ್ನ ಗಂಡ ಹೇಳೋ ಮಾತು ಕೇಳು. ನಿನ್ನ ಹೆಂಡತಿ ರಕ್ಷಣೆ ಹೊಂದಿದ್ದಾಳ, ಸಭೆಗೆ ಬರ್ತಾ ಇದ್ದಾಳ? ಒಬ್ರಿಗೊಬ್ರು ಪ್ರೀತಿ ಮಾಡ್ರಿ,
ಅವಿಧೇಯರಾಗಿ ನಡಿಬೇಡಿ, ಮಾತು ಮೀರಬೇಡಿ. ಸಭೆಗೆ ಇಬ್ಬರು ಬನ್ನಿರಿ, ಮನೆ ಪ್ರಾರ್ಥನೆಯಲ್ಲಿ ಭಾಗವಹಿಸ್ರಿ, ನಿಮ್ಗೆ ಬಲ ಬರ್ತದೆ. ನೀವು ಮನೆ ಪ್ರಾರ್ಥನೆಗೆ ಬರಲ್ಲ, ಎಷ್ಟೋ ಜನ ಬರಲ್ಲ, ಮನೆ ಪ್ರಾರ್ಥನೆಗೆ ಬರಲ್ಲ. ಅದೇನೇ ಪ್ರಾಬ್ಲಮ್ ಇವತ್ತು ಎಷ್ಟೋ ಜನಕ್ಕೆ. ಕಮ್ಮನ್ ಸಿಟ್ ದೇರ್, ಕುಳಿತುಕೊಂಡು ಕಳಿತುಕೊಳ್ಳಿರಿ. ಹೇಳಿದ್ ಕೇಳಲಿಲ್ಲ, ಕಡೆಗೆ ತಾಯಿ ಸಾವುಗೆ ಸಮಾಧಿಗೆ ಬರೋಕ್ಕಾಗಿಲ್ಲ. ಎಲ್ಲೋ ನನ್ನ ಹತ್ರ ಬಂದು ಹೇಳಿದ್ರೆ ನಾನೇನು ಮಾಡಲಿ? ಎಲ್ಲರ ಗಮನ ಇಡಿ ಪ್ರಿಯರೇ, ನಾವು ನಿಮಗೆ ಬೈಬಲ್ ತತ್ವ ಹೇಳ್ತೀವಿ. ಬೈಬಲ್ ಏನು ಹೇಳುತ್ತೋ ಅದ್ರ ಪ್ರಕಾರ ನಡೀರಿ ಅಂತ ಹೇಳ್ತೀವಿ ನಿಮಗೆ. ಅದ್ರ ಪ್ರಕಾರ ನಡೀರಿ. ಅಮ್ಮ, ನಮ್ಮ ಹತ್ರ ಇಲ್ಲೇನೂ ಸಿಗಲ್ಲ. ಇಲ್ಲಿ ಸಿಗೋದು ಒಂದೇ ಒಂದು, ವಾಕ್ ಅಕಾರ್ಡಿಂಗ್ ಟು ಬೈಬಲ್. ಈ ಬೈಬಲಲ್ಲಿ ದೇವರು ಏನು ತತ್ವ ಕೊಟ್ಟಿದ್ದಾರೋ ಅದ್ರ ಪ್ರಕಾರ ನಡೀರಿ, ನಿಮಗೆ ವಿಶ್ರಾಂತಿ ಇರ್ತದೆ. ಕಡೆ ಪಾಯಿಂಟ್, ಕಡೆಯದಾಗಿ 5ನೇದಾಗಿ ಮತ್ತಾಯ 24:13, ಮ್ಯಾಥ್ಯೂ 24:13, ಮತ್ತಾಯ 24:13. ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಸರಿ, ಒಂದಿನ 2 ದಿನ ಬಂದ್ಬಿಟ್ರೆ ಸಾಲದಮ್ಮ. ಒಂದಿನ 2 ದಿನ ಬಂದ್ಬಿಟ್ರೆ ನೀನು ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ಹೊಂದ್ಬಿಟ್ಟು ನಿಂಗೆಲ್ಲ ಚೆನ್ನಾಗಿ ಆಗ್ಬಿಡ್ಬೇಕಂದ್ರೆ ಆಗಲ್ಲ. ಕಷ್ಟಪಡಬೇಕಮ್ಮ, ಕಡೆಯವರೆಗೂ ತಾಳ್ಬೇಕು. ಹೌದು, ಈ ಲೋಕದಲ್ಲಿ ನಮಗೆ ಹಿಂಸೆ ಇದೆ, ಹೌದು ಈ ಲೋಕದಲ್ಲಿ ನಮಗೆ ಸಂಕಟ ಇದೆ. ಆದರೆ ನಮಗೆ ದೇವರು ಕೊಟ್ಟಿರುವಂಥ ನಿತ್ಯ ಜೀವದಲ್ಲಿ ನಾವು ಬಾಧ್ಯವಾಗಿ ನಡಿಬೇಕಾದ್ರೆ, ಎಲ್ರಿಗೂ ನಿತ್ಯ ಜೀವ ಇದೆ, ಅದೇ ಸ್ವಾಮಿ ಸಂಪಾದನೆ ಮಾಡಿಕೊಟ್ಟಿದ್ದಾರೆ. ನೀವು ಯಾರು ಕಷ್ಟಪಡಬೇಕಾದಿಲ್ಲ, ಆದರೆ ಹೋರಾಡಬೇಕು. ನಿತ್ಯ ಜೀವಕ್ಕೆ ಸ್ಥಳ ಯಾವುದು ಗೊತ್ತಾ? ಪರಲೋಕ. ನಿತ್ಯ ಜೀವ ಅನ್ನೋದು ಪಾಸ್ಪೋರ್ಟ್, ರೈಟಾ? ವೀಸಾ ಸಿಗಬೇಕು ಒಳಗಡೆ ಎಂಟ್ರಿ ಆಗೋಕ್ಕೆ. ಅದೇ ಪರಿಶುದ್ಧತ್ವ, ಅದಕ್ಕೆ ಹೋರಾಡಬೇಕು. ಸೊ ಒಂದು ವೇಳೆ ಪ್ರಿಯ ದೇವರ ಮಕ್ಕಳೇ, ಯಾರಾದರೂ ನನಗೆ ಹೋರಾಡೋಕ್ಕಾಗ್ತಾ ಇಲ್ಲ, ಶರೀರ, ಪಾಪ, ಲೋಕ, ಸೈತಾನಿಗೆ ವಿರುದ್ಧವಾಗಿ ನಂಗೆ ಹೋರಾಡೋಕ್ಕಾಗ್ತಾ ಇಲ್ಲ, ಇವತ್ತು ನಿಮ್ಮ ಜೀವಿತ ಮೊದಲನೇದಾಗಿ ಏಸಪ್ಪಗೆ ಒಪ್ಪಿಸ್ಕೊಡ್ರಿ, ದೇವ್ರಿಗೆ ಒಪ್ಪಿಸ್ಕೊಡ್ರಿ. ಮತ್ತು ಪ್ರತಿದಿನ ವಾಕ್ಯ ಓದ್ರಿ, ಪ್ರಾರ್ಥನೆ ಮಾಡಿರಿ, ಸಭೆಯ ಪ್ರಾರ್ಥನೆಗಳಲ್ಲಿ ಭಾಗವಹಿಸ್ರಿ. ಮಾತ್ರವಲ್ಲದೆ ಪ್ರತಿದಿನ ದೇವರ ಸಹಾಯನ ಕೇಳ್ರಿ. ಕಡೆಯವರೆಗೂ ತಾಳಿಕೊಳ್ಳುವವನು ರಕ್ಷಣೆ ಹೊಂದುವನು. ಸೊ ರಕ್ಷಣೆ ಆಲ್ರೆಡಿ ನಮಗೆ ಕೊಟ್ಟಿದ್ದಾರೆ ದೇವರು. ಆದರೆ ರಕ್ಷಣೆಯನ್ನು ನಾನು ನೀನು ಪರಲೋಕದಲ್ಲಿ ಅನುಭವಿಸ್ಬೇಕಾದ್ರೆ ಲಾಸ್ಟ್ವರೆಗೂ ಕಡೆಯವರೆಗೂ ನಾನು ನೀನು ಹೋರಾಡ್ತಲೇ ಇರಬೇಕು. ಸೈತಾನ್ ವಿರುದ್ಧವಾಗಿ ಹೋರಾಡಿ, ಪಾಪಕ್ಕೆ ವಿರುದ್ಧವಾಗಿ ಹೋರಾಡಿ, ಶರೀರಕ್ಕೆ ವಿರುದ್ಧವಾಗಿ ಹೋರಾಡಿ, ಲೋಕದಾಸೆಗಳಿಗೆ ವಿರುದ್ಧವಾಗಿ ಹೋರಾಡಿ. ಯಾರಾದರೂ ಬಂದು ಈ ಲೋಕದ ಕಾರ್ಯಗಳು, ಅದು ಇದು, ನಿನ್ನನ್ನು ಭಕ್ತಿ ಪ್ರಾರ್ಥನೆ ನಿನ್ನನ್ನು ಅದರಿಂದ ದೂರ ಮಾಡೋದಾದರೆ, ನನಗೆ ಅದೆಲ್ಲ ಹೇಳ್ಬೇಡಪ್ಪ, ಬೇಡ, ನನಗೆ ಈ ಸಭೆಯಿಂದ ಸಿಗೋದು ಸಾಕು. ನನಗೆ ಪ್ರಾರ್ಥನೆ, ಆರಾಧನೆ, ಪರಿಶುದ್ಧತೆ, ಬೈಬಲ್, ಉಪದೇಶ, ನಂಗೆ ಬೇರೆ ಎಲ್ಲ ನೀನಿಟ್ಕೋ ಅಂತೇಳಿ ಕಳಿಸ್ತಾರಿ ಆ ಕಡೆ. ನೀವು ನೋಡಬೇಕಾಗಿದ್ದು ನಿಮ್ಮ ಜೀವಿತ ನೋಡ್ರಿ, ನಿಮ್ಮ ರಕ್ಷಣೆಯನ್ನು ನೀವು ಸಾಧಿಸ್ಕೊಳ್ರಿ, ಮನೋಭೀತಿಯನ್ನು ಸಾಧಿಸ್ಕೊಳ್ರಿ. ದೇವರ ವಾಕ್ಯದಲ್ಲಿ ಪ್ರಕಟಣೆಯಲ್ಲಿ ಏನು ಬರೆದಿದೆ? ಜಯ ಹೊಂದುವವನಿಗೆ ನೀವು ಜಯ ಹೊಂದಬೇಕು. ಅದರಿಂದ ನೋಡಬಾರ್ದನ್ನ ನೋಡಬೇಡಿ, ಯಾವುದು ನೀವು ಕೇಳಿಸ್ಕೊಳ್ಬಾರ್ದು ಅದರಿಂದ ದೂರ ಓಡೋಗ್ಬಿಡು. ಒಳ್ಳೆ ನನಗಿದು ಬೇಡಪ್ಪ, ನನ್ನ ಆತ್ಮಕ್ಕೆ ಒಳ್ಳೆದು ತರ್ತಾ ಇಲ್ಲ. ಅದು ಖಂಡಿತವಾಗಿ ಪ್ರಿಯ ದೇವರ ಮಕ್ಕಳೇ, ನೀವು ಹೋರಾಡೋದಾದರೆ ಮಾತ್ರನೇ ನನಗೆ ನಿನಗೆ ನಿತ್ಯ ಜೀವ ಕರ್ತನ ಕೊಡ್ತಾರೆ. ಕರ್ತನ ಈ ವಾಕ್ಯಗಳನ್ನ ಆಶೀರ್ವಾದ ಮಾಡಲಿ.